Hello dear students, welcome to Sing Style of Max. So ನಾವು 12th ಕ್ಲಾಸ್ ಇಂದು 3 ಡೈಮೆನ್ಷನ್ ಜಾಮೆಟ್ರಿ ಸ್ಟಾರ್ಟ್ ಮಾಡೋಣ ಇವತ್ತು. ಇದಕ್ಕಿಂತ ಮುಂಚೆ ನಿಮಗೆ ಸ್ವಲ್ಪ ಬೇಸಿಕ್ಸ್ ಗೊತ್ತಿರಬೇಕು. 3 ಡೈಮೆನ್ಷನ್ ಜಾಮೆಟ್ರಿ ಅಂದರೆ ಏನು, 3 ಡೈಮೆನ್ಷನ್ ಸ್ಪೇಸ್ ಅಂದರೆ ಏನು ಆ್ಯಕ್ಚುಲಿ, ಆ್ಯಂಡ್ ಹೌ ಇಟ್ ಆ್ಯಕ್ಚುಲಿ ಲುಕ್ಸ್. ಸೊ ಇಫ್ ಯು ವಾಂಟ್ ದೋಸ್ ಥಿಂಗ್ಸ್, ದ ಲಿಂಕ್ ವಿಲ್ ಬಿ ಇನ್ ದ ಪ್ಲೇ ಲಿಸ್ಟ್. ಓಕೆ, ನೀವು ಅದನ್ನು ಕ್ಲಿಕ್ ಮಾಡಿ ಅಲ್ಲಿ ಹೋಗ್ಬಿಟ್ಟು 3D ಮಾಡೆಲಿಂದು ಒಂದು ಲಿಂಕ್ ಇದೆ. ಅದೇ ರೀತಿ ಅದೇ ಪ್ಲೇ ಲಿಸ್ಟಲ್ಲಿ ಇನ್ಯಾವ ವೀಡಿಯೋಸ್ ಇದೆ ಅಂದರೆ 11th ಕ್ಲಾಸಿಂದು 3 ಡೈಮೆನ್ಷನ್ ಜಾಮೆಟ್ರಿ ಬಗ್ಗೆ ಇದೆ. ಬಟ್ ಇಫ್ ಯು ಆರ್ ಇನ್ ಹರಿ, ಡೋಂಟ್ ವಾಚ್ ದೋಸ್. ಓಕೆ, ಸೊ ವಾಚ್ ಮಾಡಲಿಲ್ಲ ಅಂದರೂ ತೊಂದರೆ ಇಲ್ಲ. ಇಟ್ಸ್ ಯುವರ್ ವಿಶ್, ರೈಟ್. ಸೊ ಲೆಟ್ಸ್ ಬಿಗಿನ್ ದಿಸ್ ಚಾಪ್ಟರ್ ನಾವು. ಓಕೆ, ಸೊ ಸ್ವಲ್ಪ ರೀಕ್ಯಾಪ್ ಮಾಡಿಬಿಡೋಣ. 3 ಡೈಮೆನ್ಷನ್ ಜಾಮೆಟ್ರಿ ಅಂದರೆ ನೀವು ಆಲ್ರೆಡಿ ಸ್ಟಡಿ ಮಾಡಿದ್ದೀರಾ. ಎಕ್ಸ್, this is x dash, this is y and this is y dash. ಇದೇ ರೀತಿ ನಾವು ಇನ್ನೊಂದೇನು ಈ ಕಡೆ z, ಇದ್ರ ಹಿಂದುಗಡೆ ಬಂದ್ಬಿಟ್ಟು z ಡ್ಯಾಶ್. ಕರೆಕ್ಟಾ? ಇದೇ ಥರ ತಾನೆ. ದಿಸ್ ಈಸ್ ಒನ್ ಪ್ಲೇನ್, ದಿಸ್ ಈಸ್ ಅನದರ್ ಪ್ಲೇನ್, ದಿಸ್ ಈಸ್ ಅನದರ್ ಪ್ಲೇನ್. 3 ಪ್ಲೇನ್ಸು ಮ್ಯೂಚುವಲಿ ಇಂಟರ್ಸೆಕ್ಟ್ ಆದಾಗ ನಾವೇನಂತ ಕರಿತೀವಿ ಅದನ್ನು 3 ಡೈಮೆನ್ಷನ್ ಸ್ಪೇಸ್, ರೈಟ್. ಅದು 8 ಪಾರ್ಟ್ಸಲ್ಲಿ ಡಿವೈಡ್ ಮಾಡುತ್ತೆ ಇಡೀ ಸ್ಪೇಸ್ನ. ಆ್ಯಂಡ್ ಈಚ್ ಪಾರ್ಟ್ನ ನಾವೇನಂತ ಕರಿತೀವಿ, ಆಕ್ಟೆಂಟ್. ಸೊ ಬರೀ ಈ ಪ್ಲೇನ್ ಬಗ್ಗೆ ಅಷ್ಟೇ ನಾನು ಮಾತಾಡೋದಾದರೆ ದಿಸ್ ಈಸ್ ವಾಟ್ ಎಕ್ಸ್ ಓ ವೈ. ಸೊ ಎಕ್ಸ್ ವೈ ಪ್ಲೇನ್. ಓಕೆ, ಸೊ ಆ 3 ಪ್ಲೇನ್ಸ್ ಯಾವುದು ಅಂದರೆ ಎಕ್ಸ್ ವೈ ಪ್ಲೇನ್ ಒಂದು, ನೆಕ್ಸ್ಟ್ ಇನ್ನೊಂದು ಇದೊಂದು ಸರ್ಫೇಸ್ ತಾನೆ. ದಿಸ್ ಈಸ್ ಓವರ್ ಆಲ್ ಒನ್ ಸರ್ಫೇಸ್, ರೈಟ್. ಇದು ಮೇಲ್ಗಡೆ ಸರ್ಫೇಸ್, ಹೌದಲ್ವಾ. ಸೊ ದಿಸ್ ಈಸ್ ಎಕ್ಸ್ ಝೆಡ್ ಪ್ಲೇನ್. ನೆಕ್ಸ್ಟ್ ದೆರ್ ಈಸ್ ದಿಸ್ ಪ್ಲೇನ್, ಈ ಥರದ್ದು, ರೈಟ್. ಸೊ ಈ ಪ್ಲೇನು ವೈ ಝೆಡ್ ಪ್ಲೇನ್. ಇದು ಆಲ್ರೆಡಿ ನೀವು ಕಲ್ತಿದ್ದೀರಾ. ಸೊ ಜಸ್ಟ್ ರೀಕ್ಯಾಪ್ ಸೊ ದಟ್ ಐ ಕ್ಯಾನ್ ಈಸಿಲಿ ಡ್ರ್ಯಾಗ್ ಯು ಟು ಸೆಕೆಂಡ್ PUC 3 ಡೈಮೆನ್ಷನ್ ಜಾಮೆಟ್ರಿ. ಸೊ ಇದು ನೀವು ಆಲ್ರೆಡಿ ಕಲ್ತಿದ್ದೀರಾ. ಇನ್ನೂ ಒಂದು ನಿಮಗೆ ಒಂದು ಪಾಯಿಂಟ್ ಸಪೋಸ್ P ಅಂತ ಹೇಳಿದ್ರೆ 3 ಡೈಮೆನ್ಷನ್ ಸ್ಪೇಸಲ್ಲಿ ಆ ಪಾಯಿಂಟ್ ಯಾವ ರೀತಿ ಇರುತ್ತೆ ಅನ್ನೋದು ಗೊತ್ತಿದೆ. ಎಕ್ಸ್ ಕಾಮ ವೈ ಕಾಮ ಝೆಡ್, ಕರೆಕ್ಟ್. ದಿಸ್ ಈಸ್ ಹೌ ಎ ಪಾಯಿಂಟ್ ಈಸ್ ರೆಪ್ರೆಸೆಂಟೆಡ್ ಇನ್ 3 ಡೈಮೆನ್ಷನ್ ಜಾಮೆಟ್ರಿ. ಇದು ಕೂಡ ಗೊತ್ತಿದೆ. ಇನ್ನೂ ಒಂದು ಕಾನ್ಸೆಪ್ಟ್ ಏನು ಅಂತ ಅಂದರೆ ಪೊಸಿಷನ್ ವೆಕ್ಟರ್. ಅದು ಕೂಡ ನಿಮಗೆ ಗೊತ್ತಿರಬೇಕು, ಯಾಕಂದರೆ ಇಲ್ಲಿ ಬಹಳ ಸತಿ ಅದನ್ನು ಯೂಸ್ ಆಗೋ ಚಾನ್ಸಸ್ ಇದೆ. ಓಕೆ, ಸೊ ಅದು ನೀವು ಎಲ್ಲಿ ಕಲ್ತಿದ್ದೀರಾ? ಯು ಹ್ಯಾವ್ ಲರ್ನ್ ದ್ಯಾಟ್ ಒನ್ ಇನ್ ಯೋರ್ ವೆಕ್ಟರ್ ಆಲ್ಜಿಬ್ರಾ ಚಾಪ್ಟರ್. ವಾಟ್ ಈಸ್ ದ್ಯಾಟ್? ಪೊಸಿಷನ್ ವೆಕ್ಟರ್. ಇವೆಲ್ಲ ಬೇಸಿಕ್ಸ್. ಓಕೆ, ಪೊಸಿಷನ್ ವೆಕ್ಟರ್ ಆಫ್ ಎ ಪಾಯಿಂಟ್ ಇನ್ ಸ್ಪೇಸಲ್ಲಿದ್ದರೆ ಆ ಪಾಯಿಂಟಿಂದು ಪೊಸಿಷನ್ ವೆಕ್ಟರ್ ನೀವೇನಂತ ಕರಿತೀರಾ? ಇದೇ P ಪಾಯಿಂಟ್ನ ನಾನು ರೆಪ್ರೆಸೆಂಟ್ ಮಾಡೋದು ಹೇಗೆ? OP ಬಾರ್. ವೆಕ್ಟರ್ ಅಂದಮೇಲೆ ಡೈರೆಕ್ಷನ್ ಇರಬೇಕು ತಾನೆ, ವಿಚ್ ಈಸ್ ಈಕ್ವಲ್ ಟು ಎಕ್ಸ್ ಇಂಟು ಐ ಕ್ಯಾಪ್ ಪ್ಲಸ್ ವೈ ಇಂಟು ಜೆ ಕ್ಯಾಪ್ ಪ್ಲಸ್ ಝೆಡ್ ಇಂಟು ಕೆ ಕ್ಯಾಪ್. ಇದು ನೀವು ಕಲ್ತಿದ್ದೀರಾ. ಓಕೆ, ಸೊ ದಿಸ್ ಈಸ್ ವಾಟ್, ದಿಸ್ ಈಸ್ ಯುವರ್ ಪೊಸಿಷನ್ ವೆಕ್ಟರ್. ಇದನ್ನು ನೀವು ಕಲ್ತಿದ್ದೀರಾ. ಬಟ್ ಇದ್ರದ್ದು ಆ್ಯಕ್ಚುಲ್ ಮೀನಿಂಗ್ ಏನಿದೆ ಅದು ಕೂಡ ನಿಮಗೆ ನೀಟಾಗಿ ಅರ್ಥ ಆಗಬೇಕು. ಸಿ ಪೊಸಿಷನ್ ವೆಕ್ಟರ್ ಅಂತ ಅಂದರೆ ಇದ್ರದ್ದು ಮೀನಿಂಗ್ ಏನು? ಐ ಟೆಲ್ ಯು. ಸಿ ದಿಸ್ ಈಸ್ ಅವರ್ 3 ಡೈಮೆನ್ಷನ್ ಸ್ಪೇಸ್. ಎಸ್ ಆರ್ ನೋ? ಇದು ನಮ್ಮ 3 ಡೈಮೆನ್ಷನ್ ಸ್ಪೇಸ್ ಆಗುತ್ತಾ? ಎಕ್ಸ್ ಆ್ಯಕ್ಸಿಸು, ವೈ ಆ್ಯಕ್ಸಿಸು, ಝೆಡ್ ಆ್ಯಕ್ಸಿಸು. ಓಕೆ, ದಿಸ್ ಈಸ್ ಆರಿಜಿನ್. ಸಿ ಅಲ್ಲಿ ಬರ್ದಂಗೆ ಎಲ್ಲ ನೆಗೆಟಿವ್ ಎಕ್ಸ್ ಆ್ಯಕ್ಸಿಸ್, ನೆಗೆಟಿವ್ ವೈ ಆ್ಯಕ್ಸಿಸ್, ನೆಗೆಟಿವ್ ಝೆಡ್ ಆ್ಯಕ್ಸಿಸ್ ಎಲ್ಲ ಬರ್ದಿಲ್ಲ. ಜಸ್ಟ್ ಪಾಸಿಟಿವ್ ಆ್ಯಕ್ಸಿಸ್ ಬರ್ದಿದ್ದೀನಿ. ಸೊ ಇಟ್ ಬಿಕಮ್ಸ್ ಈಸಿ. Now this is a point. Okay, the coordinates are x, y, z. Next O ಇಂದ P ಇದೆಯಲ್ಲ, ಈ O ಇಂದ P ಇರುವಂತಹ ವೆಕ್ಟರ್, ಇದನ್ನು ನಾವೇನಂತ ಕರಿತೀವಿ? ಪೊಸಿಷನ್ ವೆಕ್ಟರ್. ಇದೇನು ನಾನು ಜಸ್ಟ್ ಫಾರ್ಮುಲಾ ಥರ ಹೇಳ್ಬಿಟ್ನಲ್ಲ, ಇದರದ್ದು ಜಿಯೋಮೆಟ್ರಿಕಲ್ ಮೀನಿಂಗ್ ಏನು ಅಂತ ಅಂದರೆ ದಿಸ್ ಒನ್. ಪೊಸಿಷನ್ ವೆಕ್ಟರ್ ಆಫ್ ಎ ಪಾಯಿಂಟ್ ಅಂತ ಅಂದರೆ ಆ ಪಾಯಿಂಟು ಸ್ಪೇಸಲ್ಲಿ ಎಲ್ಲಿದೆ ಅಂತ ಅಂದರೆ ಅದರದ್ದು ಪೊಸಿಷನ್ನು ವೆಕ್ಟರ್ನ ಯೂಸ್ ಮಾಡಿ ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಲ್ಲ? ಸೊ ಪೊಸಿಷನ್ ವೆಕ್ಟರ್ ಅಂದರೆ ಮೀನಿಂಗ್ ಏನು? ಆ ಪಾಯಿಂಟು ಸ್ಪೇಸಲ್ಲಿ ಎಲ್ಲಿ ಇದೆ ಪೊಸಿಷನ್, ಆ ಪಾಯಿಂಟಿಂದು ಪೊಸಿಷನ್ ಎಲ್ಲಿದೆ ಯೂಸಿಂಗ್ ವೆಕ್ಟರ್ ನಾನು ಹೇಳಿದ್ರೆ ಅದನ್ನು ಏನಂತ ಕರಿತೀನಿ? ಪೊಸಿಷನ್ ವೆಕ್ಟರ್ ಆಫ್ ಎ ಪಾಯಿಂಟ್. ಓಕೆ, ಸೊ ಅದನ್ನು ಹೇಳೋದು ಹೇಗೆ? O ಇಂದ P. ಯಾವತ್ತೇ ನೆನಪಿರಲಿ, ನಾವು OP ಹೇಳಬೇಕಾದ್ರೆ ಆರಿಜಿನ್ ಯಾವತ್ತೇ ಆಗಲಿ ಇನಿಷಿಯಲ್ ಪಾಯಿಂಟೇ ಆಗುತ್ತೆ. ನಾವು ಬೇರೆ ಪಾಯಿಂಟ್ಸ್ ಹೇಳ್ತೀವಲ್ಲ, ಫಾರ್ ಎಕ್ಸಾಂಪಲ್ P ಆ್ಯಂಡ್ Q ಅಂತ ಹೇಳಬೇಕಾದ್ರೆ Pನೇ ಫಸ್ಟ್ ಇರಬೇಕಂತ ರೂಲ್ಸ್ ಇಲ್ಲ. ಯು ಕ್ಯಾನ್ ರೈಟ್ QP ಬಾರ್ ಆಲ್ಸೋ, PQ ಬಾರ್ ಆಲ್ಸೋ, ನೋ ಪ್ರಾಬ್ಲಮ್. ಬಟ್ ವೆನ್ ಎವರ್ ದೆರ್ ಈಸ್ ಆರಿಜಿನ್, 2 ಪಾಯಿಂಟ್ಸ್ ಕನ್ಸಿಡರ್ ಮಾಡಿದಾಗ 2 ಪಾಯಿಂಟ್ಸ್ ನಡುವೆ ನಾನು ವೆಕ್ಟರ್ ಹೇಳಬೇಕು ಅಂದಾಗ ಆ 2 ಪಾಯಿಂಟ್ಸಲ್ಲಿ ಒಂದು ಆರಿಜಿನ್ ಆಗಿದ್ದರೆ ನಾನು ಯಾವತ್ತೇ ಆಗಲಿ ಅದನ್ನು ಫಸ್ಟ್ ಬರಿಬೇಕಾಗುತ್ತೆ. ಸಪೋಸ್ ಐ ಟೇಕ್ ಸಮ್ ಅದರ್ ಪಾಯಿಂಟ್ O A ಬಾರ್, ಯು ಕ್ಯಾನ್ ನೆವರ್ ಟೆಲ್ A O ಬಾರ್. ಓಕೆ,
ಬೈ ಡಿಫಾಲ್ಟ್ ನಾವು ಯಾವಾಗಲೂ ಆರಿಜಿನ್ನ ಫಸ್ಟ್ ಪಾಯಿಂಟ್ ಅಂತಲೇ ಕನ್ಸಿಡರ್ ಮಾಡ್ತೀವಿ. ಅರ್ಥ ಆಯ್ತಲ್ಲ? ರೈಟ್. ಸೊ ದಿಸ್ ಈಸ್ ವಾಟ್ ಆಲ್ ಅಬೌಟ್ ಪೊಸಿಷನ್ ವೆಕ್ಟರ್ ಆಫ್ ಎ ಪಾಯಿಂಟ್. ನೆಕ್ಸ್ಟು ಇನ್ನೊಂದು ಕೆಲವರಿಗೆ ಡೌಟ್ಸು, ಮ್ಯಾಮ್ XYZ ಅಂದರೆ ಓಕೆ ಅಪ್ಪ ಇದು ಗೊತ್ತಾಯಿತು, I ಕ್ಯಾಪ್ J ಕ್ಯಾಪ್ K ಕ್ಯಾಪ್ ಅಂದರೆ ಏನು? ವಾಟ್ ಯು ಮೀನ್ ಬೈ ದಟ್? ಸಿಂಪಲ್. ಸಿ ಇಯರ್ ಫಸ್ಟ್ ಟೆಲ್ ಮಿ ಒನ್ ಥಿಂಗ್. ಎಕ್ಸ್ ರೆಪ್ರೆಸೆಂಟ್ ಏನು ಮಾಡುತ್ತೆ? ಈ ಪಾಯಿಂಟು ಎಕ್ಸ್ ಆ್ಯಕ್ಸಿಸಲ್ಲಿ ಎಷ್ಟು ಡಿಸ್ಟೆನ್ಸ್ ದೂರ ಇದೆ. ವೈ ರೆಪ್ರೆಸೆಂಟ್ಸ್ ವೈ ಆ್ಯಕ್ಸಿಸಲ್ಲಿ ಎಷ್ಟು ದೂರ ಇದೆ. ಝೆಡ್ ರೆಪ್ರೆಸೆಂಟ್ಸ್ ಝೆಡ್ ಆ್ಯಕ್ಸಿಸಲ್ಲಿ ಎಷ್ಟು ದೂರ ಇದೆ. ಹೌದಲ್ವಾ? ಸೊ ದಿಸ್ ರೆಪ್ರೆಸೆಂಟ್ಸ್ ಇಟ್, ಎಸ್ ಆರ್ ನೋ? ಸೊ ಎಕ್ಸ್ ಆ್ಯಕ್ಸಿಸಲ್ಲಿ ಎಷ್ಟು ದೂರ ಇದೆ, ವೈ ಆ್ಯಕ್ಸಿಸಲ್ಲಿ ಎಷ್ಟು ದೂರ ಇದೆ, ಝೆಡ್ ಆ್ಯಕ್ಸಿಸಲ್ಲಿ ಎಷ್ಟು ದೂರ ಇದೆ. ಅದನ್ನು ನಾನು OP ಬಾರ್ ಅಂತ ಬರೆದು ಇಲ್ಲಿ ಜಸ್ಟ್ ಗೋ ಥ್ರೂ ದಿಸ್ ಒನ್. ಸಪೋಸ್ ಇಲ್ಲೇ ಬರಿತೀನಿ. OP ಬಾರ್ ಅಂತ ಬರೆದು ವೆಕ್ಟರ್ ಅಂತ ಬರೆದುಬಿಟ್ಟು ಎಕ್ಸು ವೈಯು ಝೆಡ್ ಅಂತ ಬರೆದ್ರೆ ಚೆನ್ನಾಗಿ ಕಾಣುತ್ತಾ? ಚೆನ್ನಾಗಿ ಕಾಣೋದಿರಲಿ, ಮೀನಿಂಗ್ಲೆಸ್ ಆಗುತ್ತೆ. ಯಾಕೆ? ಲೆಫ್ಟ್ ಸೈಡಲ್ಲಿ ವೆಕ್ಟರ್ ಬರ್ದೀನಿ ಅಂದರೆ ರೈಟ್ ಸೈಡು ವೆಕ್ಟರೇ ಇರಬೇಕಾ? ರೈಟ್. ಸೊ ವೆಕ್ಟರ್ ಇರಬೇಕು ಅಂತ ಅಂದರೆ ಇದನ್ನು ವೆಕ್ಟರ್ ರೂಪದಲ್ಲಿ ಹೇಗೆ ಬರೆಯೋದು ಅಂದರೆ ಸಿಂಪಲ್. ಎಕ್ಸ್ ಅಂದರೆ ಎಕ್ಸ್ ಆ್ಯಕ್ಸಿಸಲ್ಲಿ ಎಷ್ಟು ಡಿಸ್ಟೆನ್ಸ್ ಇದೆ, ಹೌದಾ? ಇದೇ ಎಕ್ಸ್ ಆ್ಯಕ್ಸಿಸಲ್ಲಿ ಯೂನಿಟ್ ವೆಕ್ಟರ್ ಏನಾಗುತ್ತೆ ಹೇಳ್ರಿ? ಯೂನಿಟ್ ವೆಕ್ಟರ್ ಅಂದರೆ ಏನು ಹೇಳಿ ಹೇಳ್ಕೊಟ್ಟಿದ್ದೀನಿ ವೆಕ್ಟರ್ ಆಲ್ಜಿಬ್ರಾದಲ್ಲಿ. ಎಕ್ಸ್ ಆ್ಯಕ್ಸಿಸಲ್ಲಿ 1 ಯೂನಿಟ್ ಡಿಸ್ಟೆನ್ಸ್ ಇದೆಯಲ್ಲ, ಈ 1 ಯೂನಿಟ್ ಡಿಸ್ಟೆನ್ಸು ಟುವರ್ಡ್ಸ್ ಎಕ್ಸ್ ಆ್ಯಕ್ಸಿಸ್ ನಾನು ಹೇಳೋದಾದರೆ ಅದನ್ನು ನಾನೇನಂತ ಕರಿತೀನಿ? I ಕ್ಯಾಪ್. ವೈ ಆ್ಯಕ್ಸಿಸಲ್ಲಿ 1 ಯೂನಿಟ್ ಡಿಸ್ಟೆನ್ಸ್ ಅಂತ ಅಂದರೆ J ಕ್ಯಾಪ್. ಝೆಡ್ ಆ್ಯಕ್ಸಿಸಲ್ಲಿ 1 ಯೂನಿಟ್ ಡಿಸ್ಟೆನ್ಸ್ ಅಂತ ಅಂದರೆ K ಕ್ಯಾಪ್. ನೆನಪಿದೆಯಾ? ರೈಟ್. ಸೊ ಹಾಗಾಗಿ ಅದನ್ನು ಹೇಳಬೇಕು ಅಂದರೆ ಹೇಗೆ ಹೇಳ್ತೀನಿ? ಎಕ್ಸ್ ಜೊತೆಗೆ I ಕ್ಯಾಪ್ ಪ್ಲಸ್ ವೈ ಜೊತೆಗೆ J ಕ್ಯಾಪ್ ಪ್ಲಸ್ ಝೆಡ್ ಜೊತೆಗೆ K ಕ್ಯಾಪ್. ಅರ್ಥ ಆಯ್ತಲ್ಲ? ಆ ಆ್ಯಕ್ಸಿಸಲ್ಲಿ ಇರುವಂತಹ ಯೂನಿಟ್ ವೆಕ್ಟರ್. ಯಾಕೆ ಯೂನಿಟ್ ವೆಕ್ಟರ್ ಮಲ್ಟಿಪ್ಲೈ ಮಾಡಿದ್ದೀನಿ? ಯಾಕಂದರೆ ಬೇರೆ ವೆಕ್ಟರ್ ಮಲ್ಟಿಪ್ಲೈ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಯೂನಿಟ್ ವೆಕ್ಟರ್ ಅಂದರೆ ಮೀನಿಂಗ್ ಏನಪ್ಪ? ಫಸ್ಟ್ ಆಫ್ ಆಲ್ ಮ್ಯಾಗ್ನಿಟ್ಯೂಡ್ 1 ಇರಬೇಕು, ಹೌದಾ? ನಾನು ಇನ್ಯಾವುದೋ ವೆಕ್ಟರ್ ಮಲ್ಟಿಪ್ಲೈ ಮಾಡ್ತೀನಪ್ಪ ಯೂನಿಟ್ ವೆಕ್ಟರ್ ಬಿಟ್ಟು ಬೇರೆದು, ಅದ್ರದ್ದು ಮ್ಯಾಗ್ನಿಟ್ಯೂಡ್ 2 ಯೂನಿಟ್ಸ್ ಇರುತ್ತೆ ಅಂದ್ಕೊಳ್ರಿ. ಅದನ್ನು ನಾನು ಇಲ್ಲಿ ಬರೆದ್ರೆ 2 ಯೂನಿಟ್ಸಿಂದ ಮಲ್ಟಿಪ್ಲೈ ಮಾಡಿದ್ರೆ ಎಕ್ಸ್ ವ್ಯಾಲ್ಯೂ ಚೇಂಜ್ ಆಗುತ್ತೆ ತಾನೆ? ಎಸ್ ಆರ್ ನೋ? ನಾನು ಇನ್ ಕೇಸ್ ಇಲ್ಲಿ ಮ್ಯಾಗ್ನಿಟ್ಯೂಡ್ ಅಂದರೆ ಈ OP ಲೆಂತ್ ಎಷ್ಟೈತೆ ಅಂತ ತಿಳ್ಕೊಳಕ್ಕೆ ಟ್ರೈ ಮಾಡಿದ್ರೆ ಮ್ಯಾಗ್ನಿಟ್ಯೂಡ್ ಕಂಡುಹಿಡಿಯೋದು ಹೇಗೆ? OP ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್. ಕರೆಕ್ಟಾ? ಇದು ಯಾವಾಗ ಸಾಧ್ಯ ಆಯಿತು? ಇದ್ರದ್ದು ಮ್ಯಾಗ್ನಿಟ್ಯೂಡ್ ಬಂದುಬಿಟ್ಟು 1 ಆಯಿತು. ಎಸ್ ಆರ್ ನೋ? ರೈಟ್. ಇದೇ ನಾನು 2 ಯೂನಿಟ್ಸ್ ಇರೋದನ್ನು ಯಾವುದಾದ್ರು ತೊಗೊಂಡಿದ್ರೆ ಏನಾಗೋದು? ಈ ವ್ಯಾಲ್ಯೂ ಚೇಂಜ್ ಆಗೋದು. ಆವಾಗ ನಮಗೆ OP ಬಾರಿಂದ ಲೆಂತ್ ಇನ್ಯಾವುದೋ ಬೇರೆದು ಸಿಗೋದು. ಎಸ್ ಆರ್ ನೋ? ದಟ್ ಈಸ್ ದ ರೀಸನ್ ವಿ ಆರ್ ಕನ್ಸಿಡರಿಂಗ್ ಯೂನಿಟ್ ವೆಕ್ಟರ್ಸ್. ಅಂಡರ್ಸ್ಟುಡ್? ವಿಚ್ ವಿಲ್ ನಾಟ್ ಎಫೆಕ್ಟ್ ದ ಎಕ್ಸಾಕ್ಟ್ ಒರಿಜಿನಲ್ ವೆಕ್ಟರ್. ಅರ್ಥ ಆಯ್ತಲ್ಲ? ಹಾಗಾಗಿ ಈ ರೀತಿ ನಾವು ತಗೊತೀವಿ. ಓಕೆ. ಸೊ ದಿಸ್ ಈಸ್ ವಾಟ್ ಪೊಸಿಷನ್ ವೆಕ್ಟರ್ ಈಸ್. ಪೊಸಿಷನ್ ವೆಕ್ಟರ್ ಅಂದರೆ ಒಂದು ಪಾಯಿಂಟ್ ಸ್ಪೇಸಲ್ಲಿ ಯಾವ ಪೊಸಿಷನಲ್ಲಿದೆ, ಎಲ್ಲಿದೆ, ಓಕೆ, ಅದನ್ನು ವೆಕ್ಟರ್ ಯೂಸ್ ಮಾಡಿ ನಾನು ಹೇಳ್ತಾ ಇದ್ದೀನಿ. ವೆಕ್ಟರ್ LHS ಅಲ್ಲಿರೋದ್ರಿಂದ RHS ಅಲ್ಲೂ ವೆಕ್ಟರ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳಿಕ್ಕೆ ನಾವು ಏನು ಯೂಸ್ ಮಾಡ್ತೀವಿ? ಯೂನಿಟ್ ವೆಕ್ಟರ್ಸ್ ಅಲಾಂಗ್ ಎಕ್ಸ್ ಆ್ಯಕ್ಸಿಸ್, ವೈ ಆ್ಯಕ್ಸಿಸ್, ಝೆಡ್ ಆ್ಯಕ್ಸಿಸ್ ಏನಿದೆಯಲ್ಲ I J K ರೆಸ್ಪೆಕ್ಟಿವ್ಲಿ ಅವನ್ನ ಯೂಸ್ ಮಾಡ್ತೀವಿ. ಅರ್ಥ ಆಯ್ತಲ್ಲ? ಸೊ ಇದನ್ನೆಲ್ಲ ನೀವು ಆಲ್ರೆಡಿ ಕಲ್ತಿದ್ದೀರಾ. ಓಕೆ. ನೆಕ್ಸ್ಟ್ ಇನ್ನೂ ಒಂದು ಕಾನ್ಸೆಪ್ಟ್ ನೀವು ನಿಮ್ಮ ಫಸ್ಟ್ PUC ಅಲ್ಲೇ ಕಲ್ತಿರ್ತೀರಾ. ಇನ್ ಕೇಸ್ 3 ಡೈಮೆನ್ಷನ್ ಸ್ಪೇಸ್ ಇದೆ, ಇಲ್ಲಿ 2 ಪಾಯಿಂಟ್ಸ್ ನಾನು ತಗೊಂಡಪ್ಪ, P ಮತ್ತು Q. ಓಕೆ, ಇದು ನಿಮ್ಮ X1 Y1 Z1 ಆಗಿದ್ದರೆ, ಇದು X2 Y2 Z2 ಆಗಿದ್ದರೆ, ವಾಟ್ ಈಸ್ ದಿಸ್ PQ ಬಾರ್ ವೆಕ್ಟರ್ ಅಂತ ಅಂದರೆ ಏನಂತ ಕಲ್ತಿದ್ದೀರಾ? ಅಥವಾ ಡಿಸ್ಟೆನ್ಸ್, ಫಸ್ಟ್ ಡಿಸ್ಟೆನ್ಸ್ ಮಾತಾಡ್ಬಿಡೋಣ. PQ ಅಂದರೆ ಡಿಸ್ಟೆನ್ಸ್ ಏನಪ್ಪ? PQ ಡಿಸ್ಟೆನ್ಸ್ ಫಾರ್ಮುಲಾ ಹೇಗೆ ಕಂಡುಹಿಡಿದು? PQ ಅಂದರೆ ಡಿಸ್ಟೆನ್ಸ್ ಬಿಟ್ವೀನ್ P ಆ್ಯಂಡ್ Q. ಓಕೆ, ದೀಸ್ 2 ಪಾಯಿಂಟ್ಸ್. ಸೊ ಇದ್ರದ್ದು ಫಾರ್ಮುಲಾ ಏನು ಕಲ್ತೀರಾ? X2 ಮೈನಸ್ X1 ಹೋಲ್ ಸ್ಕ್ವೇರ್ ಪ್ಲಸ್ Y2 ಮೈನಸ್ Y1 ಹೋಲ್ ಸ್ಕ್ವೇರ್ ಪ್ಲಸ್ Z2 ಮೈನಸ್ Z1 ಹೋಲ್ ಸ್ಕ್ವೇರ್. ರೈಟ್. ನೆಕ್ಸ್ಟು PQ ಬಾರ್ ಅಂತ ಅಂದರೆ ಏನು? ಯೂಸಿಂಗ್ ಪೊಸಿಷನ್ ವೆಕ್ಟರ್ಸ್ ನೀವು ಹೇಗೆ ಬರೀತೀರಾ ಇದನ್ನು? PQ ಬಾರ್ನ ಆಲ್ವೇಸ್ ನೆನ್ಪಿಟ್ಕೊಳ್ರಿ. ಇದೇನಿದೆಯಲ್ಲ ಇದನ್ನೇನಂತೀರ? ಟರ್ಮಿನಲ್ ಪಾಯಿಂಟ್. ಇದನ್ನ ಇನಿಷಿಯಲ್. ಸೊ ಈ ಟರ್ಮಿನಲ್ ಪಾಯಿಂಟ್ ಇಂದು ಪೊಸಿಷನ್ ವೆಕ್ಟರ್ ಮೈನಸ್ ಇನಿಷಿಯಲ್ ಪಾಯಿಂಟ್ ಇಂದು ಪೊಸಿಷನ್ ವೆಕ್ಟರ್. ಇದನ್ನು ಯೂಸ್ ಮಾಡಿ ನೀವೇನು ಮಾಡ್ತೀರಾ? ಬರೀತೀರಾ ಇದನ್ನು. ಓಕೆ, ಇದು ಮುಂದೆ ಬೇಕಾಗುತ್ತೆ, ನೆನ್ಪಿಟ್ಕೊಡ್ರಿ. ರೈಟ್. ಸೊ ದಿಸ್ ಈಸ್ ಆಲ್ ಅಬೌಟ್ ಯುವರ್ ಬೇಸಿಕ್ಸ್ ದಟ್ ಯು ಹವ್ ಆಲ್ರೆಡಿ ಲರ್ನ್ಡ್ ಇನ್ ಯುವರ್ ಪ್ರೀವಿಯಸ್ ಚಾಪ್ಟರ್ಸ್ ಆ್ಯಂಡ್ ಪ್ರೀವಿಯಸ್ ಕ್ಲಾಸಸ್ ಆಲ್ಸೋ. 3 ಡೈಮೆನ್ಷನ್ ಜಾಮೆಟ್ರಿ ಫಸ್ಟ್ PU ಓದಿದ್ದೀರಾ, ಅದರಲ್ಲಿ ಕಲ್ತಿದ್ದೀರಾ. ವೆಕ್ಟರ್ ಆಲ್ಜಿಬ್ರಾ ಕಲ್ತಿದ್ದೀರಾ, ಅದರಲ್ಲೂ ಕಲ್ತಿದ್ದೀರಾ. ಅರ್ಥ ಆಯ್ತಲ್ಲ? ಸೊ ಕಮಿಂಗ್ ಟು ಯುವರ್ ಸೆಕೆಂಡ್ PUC ಟಾಪಿಕ್ ನೌ. ವಾಟ್ ಎಕ್ಸಾಕ್ಟ್ಲಿ ಇಸ್ ದ್ಯಾಟ್? ದಟ್ ಈಸ್, ಲೆಟ್ ಮಿ ಜಸ್ಟ್ ಗೆಟ್ that topic is direction, cosines and
ಡೈರೆಕ್ಷನ್ ರೇಷಿಯೋಸ್. ಡೈರೆಕ್ಷನ್ ಕೊಸೈನ್ಸ್ ಆ್ಯಂಡ್ ಡೈರೆಕ್ಷನ್ ರೇಷಿಯೋಸ್ ಆಫ್ ಒನ್ ಲೈನ್ ಇದ್ದರೆ ಆ ಲೈನಿಂದು ಡೈರೆಕ್ಷನ್ ಕೊಸೈನ್ ಅಂದರೆ ಏನು, ಡೈರೆಕ್ಷನ್ ವೆಕ್ಟರ್ ಅಂದರೆ ಏನು, ಡೈರೆಕ್ಷನ್ ರೇಷಿಯೋಸ್ ಅಂದರೆ ಏನು ಅನ್ನೋದನ್ನು ಕಲಿಯೋಣ. ಈ ಡೈರೆಕ್ಷನ್ ರೇಷಿಯೋಸ್ನ ಕೆಲವೊಬ್ಬರು ಡೈರೆಕ್ಷನ್ ನಂಬರ್ಸ್ ಅಂತಲೂ ಕರೀತಾರೆ, ಏನು ತೊಂದರೆ ಇಲ್ಲ. ಬಟ್ ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಒನ್? ಓಕೆ, ದಟ್ ಯು ಆರ್ ಗೋಯಿಂಗ್ ಟು ಲರ್ನ್, ರೈಟ್? ಸೊ ಇಲ್ಲಿಂದ ನಿಮ್ದು ಏನಿದೆಯಲ್ಲ ಸೆಕೆಂಡ್ ಪಿ ಯು ಸಿದು ಬಿಗಿನ್ ಆಗುತ್ತೆ ಕಾನ್ಸೆಪ್ಟ್ಸು. ಸೊ ಫಸ್ಟು ಕ್ಲೀನಾಗಿ ಅರ್ಥ ಮಾಡ್ಕೊಳ್ರಿ, ಕಾನ್ಸೆಪ್ಟ್ಸ್ನ ನೀಟಾಗಿ ಕೇಳಿಸ್ಕೊಳ್ರಿ. ನೀವು ಪ್ರಾಬ್ಲಮ್ಸ್ ಭಾಳ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಬಟ್ ಕಾನ್ಸೆಪ್ಟೇ ನೀಟಾಗಿ ಕೇಳಿಸ್ಕೊಂಡಿಲ್ಲ ಅಂದರೆ ವೆರಿ ಡಿಫಿಕಲ್ಟ್ ಟು ಸಾಲ್ವ್ ದ ಪ್ರಾಬ್ಲಮ್ಸ್. ಓಕೆ, ಲಿಸನ್ ಪ್ರಾಪರ್ಲಿ. ಸಿ ಹಿಯರ್, ನಾವೀಗ ಏನು ಮಾಡೋಣ, ಒಂದು ಲೈನ್ ತಾನೆ, ಲೈನಿಂದು ಡೈರೆಕ್ಷನ್ ರೇಷಿಯೋಸು ಡೈರೆಕ್ಷನ್ ಕೊಸೈನ್ಸ್ ತಾನೆ ನಮಗೆ ಬೇಕಿರೋದು. ಸೊ ಫಸ್ಟ್ ಒಂದು ಲೈನ್ ಡ್ರಾ ಮಾಡೋಣ. 3 ಡೈಮೆನ್ಷನ್ ಸ್ಪೇಸ್ ಬಗ್ಗೆ ಮಾತಾಡ್ತಾ ಇರೋದ್ರಿಂದ 3 ಡೈಮೆನ್ಷನಲ್ಲೇ ಒಂದು ಲೈನ್ನ ಡ್ರಾ ಮಾಡೋಣ. ಓಕೆ, ಸೊ ದಟ್ ಈಸ್ ಆರಿಜಿನಿಂದನೇ ಡ್ರಾ ಮಾಡೋಣ ಕನ್ವೀನಿಯನ್ಸಿಗೆ. ಇಲ್ಲೊಂದು ಪಾಯಿಂಟ್ ಪಿ, ಇಲ್ಲಿ ಆರೋ ಮಾರ್ಕ್ ಹಾಕ್ರಿ. ಒ ಪಿ ಬಾರ್ ಅನ್ನೋದೊಂದು ಲೈನ್ ಆಯಿತಾ. ಎರಡೂ ಸೈಡ್ ನಾನು ಆ್ಯಕ್ಚುಲಿ ಡೈರೆಕ್ಷನ್ ತಗೋಬೋದು, ಈ ಕಡೆ ಈ ಕಡೆ ಈ ಕಡೆ, ರೈಟ್? ಟೋಟಲಿ ಒಂದು ಲೈನ್ ಅದು. ಓಕೆ, ಲೈನ್ ಅಂತ ಅಂದರೆ ಎರಡೂ ಸೈಡ್ ಡೈರೆಕ್ಷನ್ಸ್ ಇರುತ್ತೆ ಒಂದು. ನೆಕ್ಸ್ಟು ನಾನು ಜಸ್ಟ್ ಏನು ಮಾಡ್ತಾ ಇದ್ದೀನಿ, ಅರ್ಧ ತೊಗೊತಿದ್ದೀನಿ ಸದ್ಯಕ್ಕೆ, ರೈಟ್? ಸೊ ಅದನ್ನು ನೀವು ನೀಟಾಗಿ ಕೇಳಿಸ್ಕೋಬೇಕೀಗ. ಈ ಲೈನ್ ಇದೆಯಲ್ಲ, ದಿಸ್ ಲೈನ್ ಈಸ್ ಪಾಸಿಂಗ್ ಥ್ರೂ ಆರಿಜಿನ್. ಓಕೆ, ಈ ಲೈನು ಈ ಕಡೆನೂ ಎಕ್ಸ್ಟೆಂಡ್ ಆಗುತ್ತೆ, ಈ ಕಡೆನೂ ಎಕ್ಸ್ಟೆಂಡ್ ಆಗುತ್ತೆ, ರೈಟ್? ಸೊ ಇದು ಆರಿಜಿನ್ ಥ್ರೂ ಪಾಸ್ ಆಗ್ತಾ ಇದೆ. ಒಂದು ಡೈರೆಕ್ಷನ್ ಕೊಸೈನ್ಸ್ ಹೇಳೋದಕ್ಕಿಂತ ಮುಂಚೆ ನಿಮಗೇನು ಗೊತ್ತಿರಬೇಕಂದ್ರೆ ಡೈರೆಕ್ಷನ್ ಆ್ಯಂಗಲ್ಸ್. ಆ್ಯಂಗಲ್ಸ್ ಅಂದರೆ ಏನು? ಸಿಂಪಲ್ ಥಿಂಗ್, ಅಬ್ಸರ್ವ್ ಮಾಡಿ. ಆರಿಜಿನಿಂದ ಪಾಸ್ ಆಗ್ತೈತಪ್ಪ, ಈ ಲೈನು ಎಕ್ಸ್ ಆ್ಯಕ್ಸಿಸ್ ಜೊತೆಗೆ ಒಂದು ಸ್ವಲ್ಪ ಆ್ಯಂಗಲ್ ಕ್ರಿಯೇಟ್ ಮಾಡ್ತಿದ್ಯಾ, ಏನೋ ಒಂದು ಆ್ಯಂಗಲು, ಹೌದಾ? ವೈ ಆ್ಯಕ್ಸಿಸ್ ಜೊತೆನೂ ಕ್ರಿಯೇಟ್ ಮಾಡ್ತಿದ್ಯಾ, ಅದೇ ರೀತಿ ಝೆಡ್ ಆ್ಯಕ್ಸಿಸ್ ಜೊತೆನೂ ಕ್ರಿಯೇಟ್ ಮಾಡ್ತಿದೆ, ಹೌದಲ್ಲ? ಆರಿಜಿನ್ನ ನಾವು ಪಾಯಿಂಟ್ ಇಟ್ಕೊಂಡು ನಾವು ಕಂಡುಹಿಡಿದ್ರೆ ಈ ಲೈನು ಝೆಡ್ ಆ್ಯಕ್ಸಿಸ್ ಜೊತೆನೂ ಕ್ರಿಯೇಟ್ ಮಾಡ್ತಿದೆ, ಹೌದು ತಾನೆ? ಸೊ ನಾವು ಬೈ ಡಿಫಾಲ್ಟ್ ಆ್ಯಂಗಲ್ಸ್ನ ಏನಂತ ಮೆನ್ಷನ್ ಮಾಡ್ತೀವಿ, ಎಕ್ಸ್ ಆ್ಯಕ್ಸಿಸ್ ಜೊತೆ ಏನು ಕ್ರಿಯೇಟ್ ಮಾಡುತ್ತೋ ಅದನ್ನು ಆಲ್ಫಾ ಅಂತ ಕನ್ಸಿಡರ್ ಮಾಡ್ತೀವಿ. ವೈ ಆ್ಯಕ್ಸಿಸ್ ಜೊತೆ ಏನು ಮಾಡುತ್ತೋ ಅದನ್ನು ಬೀಟಾ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟು ಝೆಡ್ ಆ್ಯಕ್ಸಿಸ್ ಜೊತೆ ಏನು ಆ್ಯಂಗಲ್ ಕ್ರಿಯೇಟ್ ಮಾಡುತ್ತೋ ಅದನ್ನು ಗಾಮಾ ಅಂತ ಕರಿತೀವಿ. ಅವನ್ನ ಏನಂತ ಕರೀತಾರೆ? ಡೈರೆಕ್ಷನ್ ಆ್ಯಂಗಲ್ಸ್. ಸೊ ಫಸ್ಟ್ ಡೈರೆಕ್ಷನ್ ಆ್ಯಂಗಲ್ಸ್ ಅಂದರೆ ಏನು? ಆ್ಯಂಗಲ್ಸ್ ಕ್ರಿಯೇಟೆಡ್ ಬೈ ದ ಲೈನ್ ವಿತ್ ಪಾಸಿಟಿವ್ ಎಕ್ಸ್ ಆ್ಯಕ್ಸಿಸ್, ವೈ ಆ್ಯಕ್ಸಿಸ್ ಆ್ಯಂಡ್ ಝೆಡ್ ಆ್ಯಕ್ಸಿಸ್. ಓಕೆ, ಅಥವಾ ಬರೀ ವಿತ್ ಎಕ್ಸ್ ಆ್ಯಕ್ಸಿಸ್, ವೈ ಆ್ಯಕ್ಸಿಸ್, ಝೆಡ್ ಆ್ಯಕ್ಸಿಸ್ ರೆಸ್ಪೆಕ್ಟಿವ್ಲಿ. ರೆಸ್ಪೆಕ್ಟಿವ್ಲಿ ಅಂದರೆ ಮೀನಿಂಗ್ ಏನು? ಎಕ್ಸ್ ಆ್ಯಕ್ಸಿಸ್ ಜೊತೆ ಮಾಡೋದು ಆಲ್ಫಾನೇ, ವೈ ಆ್ಯಕ್ಸಿಸ್ ಜೊತೆ ಮಾಡೋದು ಬೀಟಾನೇ, ಆ್ಯಂಡ್ ಝೆಡ್ ಆ್ಯಕ್ಸಿಸ್ ಜೊತೆ ಮಾಡೋದು ಗಾಮಾನೇ. ಓಕೆ, ಸೊ ಇದೇನಾಗುತ್ತೆ ನಿಮಗೆ? ಡೈರೆಕ್ಷನ್ ಆ್ಯಂಗಲ್ಸ್, ರೈಟ್? ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಕಮ್ ಟು ದಿಸ್ ಡೆಫಿನೇಷನ್, ಡೈರೆಕ್ಷನ್ ಕೊಸೈನ್ಸ್. ವೆರಿ ಈಸಿ. ಈ ಡೈರೆಕ್ಷನ್ ಆ್ಯಂಗಲ್ಸಿಗೆ ನಾನು ಕಾಸ್ ಅಪ್ಲೈ ಮಾಡಿಬಿಟ್ರೆ, ಕಾಸ್ ಆಲ್ಫಾ, ಕಾಸ್ ಬೀಟಾ, ಕಾಸ್ ಗಾಮಾ, ಸಿಂಪಲ್. ಇದೇನಾಗುತ್ತೆ? ನಿಮ್ಮ ಡೈರೆಕ್ಷನ್ ಕೊಸೈನ್ಸ್, ಡಿ ಸಿಸ್ ಅಂತ ಕರಿತೀವಿ. ಸಿಂಪಲ್ ತಾನೆ? ಸೊ ಡೈರೆಕ್ಷನ್ ಕೊಸೈನ್ಸ್ ಅಂದರೆ ಏನು? ಕಾಸ್ ಆಫ್ ದ ಡೈರೆಕ್ಷನ್ ಆ್ಯಂಗಲ್ಸ್. ಸಿಂಪಲ್ ಥಿಂಗ್. ಓಕೆ, ಒಂದು ಲೈನು ಎಕ್ಸ್ ಆ್ಯಕ್ಸಿಸ್ ಜೊತೆಗೆ ಒಂದಿಷ್ಟು ಆ್ಯಂಗಲ್ ಕ್ರಿಯೇಟ್ ಮಾಡುತ್ತೆ, ಆ ಆ್ಯಂಗಲ್ಗೆ ನಾನು ಕಾಸ್ ಅಪ್ಲೈ ಮಾಡಿಬಿಟ್ರೆ ಅದನ್ನು ನಾನು ಏನಂತ ಕರಿತೀನಿ? ಡೈರೆಕ್ಷನ್ ಕೊಸೈನ್ಸ್. ಓಕೆ, ರೈಟ್? ಸೊ ದ್ಯಾಟ್ ಯು ಹ್ಯಾವ್ ಟು ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್ ಇದು ಬಂದ್ಬಿಟ್ಟು ಡೈರೆಕ್ಷನ್ ಕೊಸೈನ್ಸ್. ನೆಕ್ಸ್ಟ್ ಡೈರೆಕ್ಷನ್ ರೇಷಿಯೋಸ್ ಕಾನ್ಸೆಪ್ಟ್ ಅಂದರೆ ಏನು? ಇನ್ನೂ ಒಂದು ಇದರಲ್ಲಿ ಡೈರೆಕ್ಷನ್ ಕೊಸೈನ್ಸ್ ಹೇಳಿದಾಗ ನಾವು ಹೇಳ್ತೀವಿ ದೇರ್ ಆರ್ 2 ಸೆಟ್ಸ್ ಆಫ್ ಡೈರೆಕ್ಷನ್ ಕೊಸೈನ್ಸ್ ಅಂತ ಹೇಳ್ತೀವಿ. 2 ಸೆಟ್ಸ್ ಆಫ್ ಡೈರೆಕ್ಷನ್ ಕೊಸೈನ್ಸ್ ಅಂತ ಹೇಳ್ತೀವಿ. ಯಾಕೆ 2 ಸೆಟ್ಸ್? ಯಾಕೆ ಅಂತ ಅಂದರೆ ಸಿಂಪಲ್, ನಾನು ಈಗ ಸದ್ಯಕ್ಕೆ ನಾವು ತಗೊಂಡಿರೋ ಆಲ್ಫಾ ಬೀಟಾ ಗಾಮಾ ಅಂದರೆ ಯಾವ್ದು ಹೇಳ್ರಿ? ಈ ಲೈನ್ ಇದೆಯಲ್ಲ, ಈ ಕಡೆ ಡೈರೆಕ್ಷನ್ ಐತೆ ಅನ್ಕೊಂತಾನೆ ನಾವು ತಗೊಂಡಿರೋದು. ಅಂದರೆ ಏನು? ಹಿಂಗಿಂದ ತಿರುಗಿಸಿ ಈ ಕಡೆಗೆ ಬಂದೈತೆ ಅಂತೇಳಿ ನಾವು ಈ ರೀತಿ ತಗೊಂಡಿದ್ದೀವಿ. ಇದೇ ಸೇಮ್ ಲೈನ್ ತಾನೆ. ಲೈನ್ ಅಂದಮೇಲೆ ಡೈರೆಕ್ಷನ್ ಈ ಕಡೆನೂ ಇರ್ಬೋದು, ಈ ಕಡೆನೂ ಇರಬಹುದು. ಇಲ್ಲೂ ಆರೋ ಮಾರ್ಕ್ ಇದೆ, ಹೌದಾ? ಸೊ ನಾನು ಇದೇ ಸೇಮ್ನ ಈ ಕಡೆ ಆರೋ ಮಾರ್ಕ್ ಕನ್ಸಿಡರ್ ಮಾಡಿದರೆ ನನಗೆ ಆ್ಯಂಗಲ್ ಏನಾಗುತ್ತೆ? ಅಬ್ಸರ್ವ್ ಮಾಡಿ. ಇಲ್ಲಿ ಆ್ಯಂಗಲ್ ಏನಾಗುತ್ತೆ? ಕ್ಲೀನಾಗಿ ಅಬ್ಸರ್ವ್ ಮಾಡಬೇಕು. ಈ ಕಡೆ ನಾನು ಆರೋ ಮಾರ್ಕ್ ತಗೊಂಡ್ರೆ ಈಗ ಎಕ್ಸ್ ಆ್ಯಕ್ಸಿಸ್ ಜೊತೆಗೆ ಆ್ಯಂಗಲ್ ಎಷ್ಟು ಕ್ರಿಯೇಟ್ ಆಗ್ತಿದೆ? ಅಬ್ಸರ್ವ್ ಇಟ್ ಕ್ಲಿಯರ್ಲಿ. ಲೆಟ್ ಮಿ ಎನ್ಲಾರ್ಜ್ ಇಟ್ ಫಾರ್ ಯು. ಸಿ ಹಿಯರ್, ಇದಿದೆಯಾ? ಝೆಡ್ ಆ್ಯಕ್ಸಿಸ್ಸು, ಇದು ವೈ ಆ್ಯಕ್ಸಿಸ್ಸು, ಎಕ್ಸ್ ಆ್ಯಕ್ಸಿಸ್ಸು. ಓಕೆ, ಸೊ ದಿಸ್ ಈಸ್ ದ ಲೈನ್, ರೈಟ್? ನಾನು ಈ ಕಡೆ ಆ್ಯರೋ ತಗೊಂಡಾಗ ನನಗೆ ಆ್ಯಂಗಲ್ ಏನಾಗಿತ್ತು? ಹಿಂಗ್ ಮೆಷರ್ಮೆಂಟ್ ತಗೊಂಡಾಗ ಆಲ್ಫಾ. ಇದೇ ನಾನು ಈ ಕಡೆ ಆ್ಯರೋ ಮಾರ್ಕ್ ತಗೊಂಡಪ್ಪ. ಓಕೆ, ಲೆಟ್ ಮಿ ಗೆಟ್ ದ ರೆಡ್ ಪೆನ್. ಈ ಕಡೆ ತಗೊಂಡೆ ಅಂದ್ಕೊಳ್ರಿ, ಲೈನ್ ಹಿಂಗೈತಪ್ಪ.
ಈ ಕಡೆ ಆರೋ ಮಾರ್ಕ್. ಆವಾಗ ನನ್ನ ಆ್ಯಂಗಲ್ ಏನಾಗುತ್ತೆ, ಆಲ್ಫಾ ಡೈರೆಕ್ಷನ್ ಆ್ಯಂಗಲ್ ಅಂದರೆ ಎಕ್ಸ್ ಆಕ್ಸಿಸ್ ಜೊತೆಗೆ ಎಷ್ಟು ಆ್ಯಂಗಲ್ ಕ್ರಿಯೇಟ್ ಮಾಡುತ್ತೆ ಈ ಲೈನು, ಆವಾಗ ಇದು ತಾನೆ. ಎಸ್ ಆರ್ ನೋ? ಸೊ ದಿಸ್ ಇಸ್ ದ ಆ್ಯಂಗಲ್. ಸೊ ವಾಟ್ ಈಸ್ ದಿಸ್ ಆ್ಯಂಗಲ್? ವಾಟ್ ಈಸ್ ದಿಸ್ ಆ್ಯಂಗಲ್ ಅಂತ ಅಂದರೆ ಮತ್ತೆ ಬೇರೆ ಹೆಸರು ಕೊಡೋಂಗಿಲ್ಲ ಇದಕ್ಕೆ. ಹಂಗಂದ್ರೆ ಏನಾಗುತ್ತೆ, ಅಬ್ಸರ್ವ್ ಮಾಡಿ, ಇದು ಟೋಟಲ್ ಆ್ಯಂಗಲ್ಲು ಒಂದು ಲೈನ್ ಅಂತ ಇದ್ದರೆ, ಓಕೆ, ಒಂದು ಲೈನ್ ಅಂತ ಇದ್ದರೆ ಟೋಟಲ್ ಆ್ಯಂಗಲ್ ಏನಾಗುತ್ತಪ್ಪ, ಒಂದು ಲೈನಿಗೆ ಟೋಟಲ್ ಆ್ಯಂಗಲು 180 ಡಿಗ್ರಿ ತಾನೆ, ರೈಟ್. 180 ಇದು ಎಷ್ಟು ನನಗೆ ಆಲ್ರೆಡಿ ಗೊತ್ತಿರೋದು ಈ ಕಡೆದು ಆಲ್ಫಾ ತಾನೆ, ಅಲ್ಲಿಗೆ ಇದೇನಾಯಿತು 180 ಆಲ್ಫಾ ತೆಗೆದ್ರೆ ಅಷ್ಟು ಆ್ಯಂಗಲ್ ಆಗುತ್ತೆ. ಅರ್ಥ ಆಯ್ತಲ್ಲ? ಸೊ ಇದನ್ನ ನೀವು ನೀಟಾಗಿ ಅರ್ಥ ಮಾಡ್ಕೋಬೇಕು. ದೇರ್ಫೋರ್ ಡೈರೆಕ್ಷನ್ ಆ್ಯಂಗಲ್ಸು ಒಂದು ಸೆಟ್ ಇದಾದರೆ ಇನ್ನೂ ಒಂದು ಸೆಟ್ ಏನಾಗುತ್ತಪ್ಪ, ಪೈ ಮೈನಸ್ ಆಲ್ಫಾ ಒಂದು, ಪೈ ಮೈನಸ್ ಬೀಟಾ ಒಂದು, ಪೈ ಮೈನಸ್ ಗಾಮಾ ಒಂದು, ಇವು ಮೂರು ಆಗುತ್ತೆ. ಇವು ಮೂರು ಈ ರೀತಿ ಆಯಿತು ಅಂತ ಅಂದರೆ ನೆಕ್ಸ್ಟ್ ನಮಗೆ ಸಿಗೋದು ಆ್ಯಂಗಲ್ಸ್ ಏನು, ಕಾಸ್ ಆಫ್ ಪೈ ಮೈನಸ್ ಆಲ್ಫಾ, ಕಾಸ್ ಆಫ್ ಪೈ ಮೈನಸ್ ಬೀಟಾ, ಡೈರೆಕ್ಷನ್ ಕೊಸೈನ್ಸ್ ತಾನೆ. ಇನ್ ಕೇಸ್ ಡೈರೆಕ್ಷನ್ ಆ್ಯಂಗಲ್ಸ್ ಇದಾದರೆ ಡೈರೆಕ್ಷನ್ ಕೊಸೈನ್ಸ್ ಇದೇ ಆಗುತ್ತಾನೆ, ಪೈ ಮೈನಸ್ ಗಾಮಾ. ಕರೆಕ್ಟ್ ಇದೆಯಾ? ರೈಟ್. ಅದಕ್ಕೆ ನಾನು ಹೇಳಿದೆ, ಯಾವುದೇ ಒಂದು ಲೈನ್ ತೊಗೊಳ್ಳಿ ಒಂದು ಸ್ಪೇಸಲ್ಲಿ, ನಿಮಗೆ ಆ ಲೈನಿಗೆ ಡೈರೆಕ್ಷನ್ ಕೊಸೈನ್ಸ್ ಯಾವತ್ತೇ ಆಗಲಿ ಎಷ್ಟಿರುತ್ತೆ, 2 sets. ಓಕೆ, ಅರ್ಥ ಆಯ್ತಲ್ಲ? ಸೊ ದಿಸ್ ಈಸ್ ವೈ ಯು ಕಾಲ್ ದ 2 sets ಆಫ್ ಡೈರೆಕ್ಷನ್ ಕೊಸೈನ್ಸ್ ಎಕ್ಸಿಸ್ಟ್ ಫಾರ್ ಎ ಲೈನ್ ಇನ್ ಎ ಸ್ಪೇಸ್. ರೈಟ್, ಐ ಹೋಪ್ ಸೊ ಅರ್ಥ ಆಗಿದೆ. ನೆಕ್ಸ್ಟು ಈಗ ಬಂದ್ಬಿಟ್ಟು ಇದಕ್ಕೆ ಬರೋಣ, ಡೈರೆಕ್ಷನ್ ರೇಷಿಯೋಸ್ ಆರ್ ಡೈರೆಕ್ಷನ್ ನಂಬರ್ಸ್. ದಟ್ ಈಸ್ ನಥಿಂಗ್ ಬಟ್ ಶಾರ್ಟ್ ಫಾರ್ಮಲ್ಲಿ ಏನಂತೀವಿ, DRs. ಸೊ ಡೈರೆಕ್ಷನ್ ರೇಷಿಯೋಸ್ ಅಂದರೆ ಮೀನಿಂಗ್ ಏನು, ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಅದಕ್ಕಿಂತ ಮುಂಚೆ ಇನ್ನೊಂದು ಪಾಯಿಂಟು, ಸಿಯರ್ ಇದು ಓಕೆ ನಿಮಗೆ ಗೊತ್ತಾಗಿರುತ್ತೆ. ಕೆಲವೊಬ್ರಿಗೆ ಡೌಟ್ ಇರುತ್ತೆ, ಮ್ಯಾಮ್ ಡೈರೆಕ್ಷನ್ ಕೊಸೈನ್ಸು ನೀವು ಹೇಳಿದ್ರಲ್ಲ ಕಾಸ್ ಆಲ್ಫಾ, ಕಾಸ್ ಬಿಟಾ, ಕಾಸ್ ಗಾಮ, ಓಕೆ, ಅದು ಯಾವಾಗ ಲೈನು ಆರಿಜಿನಿಂದ ಪಾಸ್ ಆಗ್ತೈತೆ ಏನೋ, ಓಕೆ. ಇನ್ ಕೇಸ್ ನನಗೆ ಲೈನ್ ಸಿಕ್ತಪ್ಪ, ನಾನು ಏನು ಮಾಡ್ತೀನಿ, ಈ 3 ಡೈಮೆನ್ಷನ್ ಸ್ಪೇಸಲ್ಲಿ ಒಂದು ಲೈನ್ ಬರಿತೀನಿ. ಇದು 3D ಸ್ಪೇಸು, ಎಕ್ಸು ವೈಯು ಝೆಡ್ ಆರಿಜಿನ್ನು. ನಾನು ಒಂದು ಲೈನ್ ಬರಿತೀನಿ, ಆ ಲೈನು ಹಿಂಗೆಲ್ಲೋ ಇರುತ್ತಪ್ಪ, ಈ ಥರ ಇದೆ ಲೈನು. ಇದ್ರದ್ದು ಡೈರೆಕ್ಷನ್ ಕೊಸೈನ್ಸ್ ಹೇಳ್ರಿ ಅಂದರೆ ಹೆಂಗೆ ಹೇಳ್ತೀವಿ ನಾವು, ಹಿಂಗೆ ತಗೊಳಕ್ಕೆ ಬರ್ತತ್ತಾ ಎಕ್ಸ್ ಆಕ್ಸಿಸ್ ಜೊತೆಗೆ ಆ್ಯಂಗಲ್ಲು, ಇಟ್ ವಿಲ್ ಬಿ ರೆಡಿಕ್ಯುಲಸ್, ರೈಟ್, ನಾಟ್ ಪಾಸಿಬಲ್. ಓಕೆ, ಸೊ ಈ ಕೇಸಲ್ಲಿ ನೆನ್ಪಿಟ್ಕೊಳ್ರಿ, ಕ್ಲೀನಾಗಿ ಕೇಳಿಸ್ಕೊಳ್ರಿ, ಇದು ಕಾಂಪಿಟೇಟಿವ್ ಪಾಯಿಂಟ್ ಆಫ್ ವ್ಯೂ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಈ ಕೇಸಲ್ಲಿ ಲೈನ್ ಯಾವಾಗ ಆರಿಜಿನಿಂದ ಪಾಸ್ ಆಗ್ತಿಲ್ವೋ ಅವಾಗ ನಾವೇನು ಮಾಡ್ತೀವಿ, ಇದಕ್ಕೆ ಪ್ಯಾರಲಲ್ ಇರೋಂಗೆ ಒಂದು ಲೈನ್ ಡ್ರಾ ಮಾಡ್ತೀವಿ, ಅದು ಆರಿಜಿನಿಂದ ಪಾಸ್ ಆಗಬೇಕು. ಓಕೆ, ಇದಕ್ಕೆ ಪ್ಯಾರಲಲ್ ಎಕ್ಸಾಕ್ಟ್ಲಿ ಇದೇ ಡೈರೆಕ್ಷನ್ಗೆ ಇರಬೇಕು, ಲೈನ್ನ ತಗೊಂಬಂದು ಏನು ಮಾಡ್ತೀವಿ, ಇಲ್ಲಿಗೆ ಡ್ರಾ ಮಾಡ್ತೀವಿ. ಒಂದು ಡ್ರಾ ಮಾಡಿದ್ಮೇಲೆ ನೆಕ್ಸ್ಟ್ ನಮಗೆ ಈ ಆ್ಯಂಗಲ್ಸ್ನ ಕಂಡುಹಿಡಿಯೋದೇನು ದೊಡ್ಡ ಮಾತಲ್ಲ. ಅಂಡರ್ಸ್ಟುಡ್? ಸೊ ದ್ಯಾಟ್ ಯು ಹ್ಯಾವ್ ಟು ರಿಮೆಂಬರ್ ವೆನ್ ಎವರ್ ಯು ಕಾಂಟ್ ಫೈಂಡ್ ದ ಲೈನ್ ಪಾಸಿಂಗ್ ಥ್ರೂ ಒರಿಜಿನ್. Okay, in case the line is not passing through origin, what can you do? You can draw a line parallel to the given line. Okay, ಯಾಕೆ ನೆನ್ಪಿಟ್ಕೊಳ್ರಿ, ವೆರಿ ಇಂಪಾರ್ಟೆಂಟ್ ನೋಟ್ ಪಾಯಿಂಟ್. 2 parallel lines, ಯಾಕೆ ಅಂತಂದರೆ 2 parallel lines have same set of direction cosines. ಅರ್ಥ ಆಯ್ತಲ್ಲ? 2 ಪ್ಯಾರಲಲ್ ಲೈನ್ಸ್ ಇದ್ದರೆ ಅವಕ್ಕೆ ಡೈರೆಕ್ಷನ್ ಕೊಸೈನ್ಸು ಸೇಮ್ ಇರುತ್ತೆ. ಹಾಗಾಗಿ ನನಗೆ ಇದು ಗೊತ್ತಾಗ್ತಿಲ್ಲ ಅಂದರೆ ಆರಿಜಿನ್ ಕಡೆಗೆ ಡ್ರಾ ಮಾಡ್ತೀನಿ, ಸಿಂಪಲ್. ಅದೇ ಈ ಕಡೆ ಇದ್ರೂ ಕೂಡ ಆರಿಜಿನ್ ಕಡೆ ಡ್ರಾ ಮಾಡ್ತೀನಿ. ಅರ್ಥ ಆಯ್ತಲ್ಲ? ಸೊ ದಟ್ ಈಸ್ ಒನ್ ನೋಟ್ ಪಾಯಿಂಟ್ ಯು ಹ್ಯಾವ್ ಟು ರಿಮೆಂಬರ್. ಇನ್ನೂ ಒಂದು, ಈ ಡೈರೆಕ್ಷನ್ ಕೊಸೈನ್ಗೆ ಡಿನೋಟ್ ಮಾಡೋದು ಕಾಸ್ ಆಲ್ಫಾನ ಎಲ್ಲಿಂದ, ಕಾಸ್ ಬಿಟಾನ ಎಮ್ಮಿಂದ, ಕಾಸ್ ಗಾಮನ ಎನ್ನಿಂದ. ಓಕೆ, ಸೊ ಇವಕ್ಕೊಂದು ಡಿನೋಷನ್ ಇರ್ಬೇಕು ತಾನೆ. ಸೊ ದೇರ್ ಫೋರ್ ಎಲ್ ಈಸ್ ಈಕ್ವಲ್ ಟು ಕಾಸ್ ಗಾಮ, ಎಮ್ ಈಸ್ ಈಕ್ವಲ್ ಟು ಕಾಸ್ ಬೀಟಾ, ಎನ್ ಈಸ್ ಈಕ್ವಲ್ ಟು ಕಾಸ್ ಗಾಮ. ಇವು ಡಿನೋಷನ್ಸು ನೆನಪಿರ್ಬೇಕು ನಿಮಗೆ. ಅರ್ಥ ಆಯ್ತಲ್ಲ? ಈಗ ಬಂದ್ಬಿಟ್ಟು ನಾವು ಕಲಿಬೇಕಾಗಿರೋದೇನು, ಡೈರೆಕ್ಷನ್ ರೇಷಿಯೋಸ್. ಡೈರೆಕ್ಷನ್ ರೇಷಿಯೋಸ್ ಅಂದರೆ ಸಿಂಪಲ್, ಯಾವುದೋ ಒಂದು ಪಾಯಿಂಟ್ ಅಂತ ಹೇಳಿದ್ನಲ್ಲ ನಾನು ನಿಮಗೆ, ಎಕ್ಸು ವೈ ಝೆಡ್, ಕರೆಕ್ಟ್. ಯಾವುದೋ ಒಂದು ಪಾಯಿಂಟ್ ಅಂತ ಅಂದರೆ ಆ ಪಾಯಿಂಟಿಗೆ ಎಕ್ಸ್ ಕೋಆರ್ಡಿನೇಟು, ವೈ ಕೋಆರ್ಡಿನೇಟ್, ಝೆಡ್ ಕೋಆರ್ಡಿನೇಟ್ ಇದೇ ಇರುತ್ತೆ. ಎಸ್ ಆರ್ ನೋ? ರೈಟ್. ಸೊ ದೇರ್ ಫೋರ್ ಆ ಎಕ್ಸ್ ವೈ ಝೆಡ್ ಏನಿದೆಯಲ್ಲ ಅದೇ ನಿಮ್ಮ ಡೈರೆಕ್ಷನ್ ರೇಷಿಯೋಸ್ ಆಗುತ್ತೆ. ಸಿಂಪಲ್, ತುಂಬ ಸಿಂಪಲ್ ಇದೆ. ಓಕೆ, ಇನ್ನು ಕೆಲವೊಂದು ಡೆಫಿನಿಷನ್ಸಲ್ಲಿ ನೀವೇನು ಕಲಿತೀರಾ ಅಂತ ಅಂದರೆ ಐ ವಿಲ್ ಟೆಲ್ ಯು. ಓಕೆ, ಲಿಸನ್ ಹಿಯರ್. ಇದನ್ನು ಅಂದರೆ ಇಲ್ಲಿ ನೋಡಿ, ಈಸಿ ಡೆಫಿನೇಷನ್ ಹೇಳಬೇಕಂದ್ರೆ ಇಷ್ಟೇ, ಬಟ್ ಇನ್ನೂ ಸ್ವಲ್ಪ ಕಾಂಪಿಟೇಟಿವ್ ಪಾಯಿಂಟ್ ಆಫ್ ವ್ಯೂ ಅಥವಾ ಸ್ವಲ್ಪ ಮುಂದೆನೂ ಬೇಕಾಗಬಹುದು. ಏನಂತ ಅಂದರೆ ಇಲ್ಲೊಂದು ಪಾಯಿಂಟ್ ಇದೆಯಮ್ಮ, ಎಕ್ಸು ವೈ ಝೆಡ್. ಈ ಎಕ್ಸ್ ವೈ ಝೆಡ್ನ ನೀವೇನಂತ ಕರಿತೀರಾ, ಡೈರೆಕ್ಷನ್ ರೇಷಿಯೋಸ್. ಇಲ್ಲೇನು ಆಲ್ಫಾ ಬೀಟಾ ಗಾಮ ಇದಾವಲ್ಲ, ಇವನ್ನ ಏನಂತೀರಾ, ಡೈರೆಕ್ಷನ್ ಕೊಸೈನ್ಸ್ ಅಂತ ಕರಿತೀರಾ. ಸಾರಿ, ಆಲ್ಫಾ ಬೀಟಾ ಗಾಮನ ಡೈರೆಕ್ಷನ್ ಆ್ಯಂಗಲ್ಸ್ ಅಂತ ಕರಿತೀರಾ. ಅದಕ್ಕೆ ಕಾಸ್ ಆಲ್ಫಾ, ಕಾಸ್ ಬೀಟಾ, ಕಾಸ್ ಗಾಮ ಅಂತ ಅಪ್ಲೈ ಮಾಡಿದ್ರೆ ಏನಾಗುತ್ತೆ,
ಕಾಸ್ ಆಲ್ಫಾ ಕಾಸ್ ಬೀಟಾ ಕಾಸ್ ಗಾಮಾ ಅಪ್ಲೈ ಮಾಡಿದ್ರೆ ಅದೇನಾಯಿತು ಎಲ್ ಎಮ್ ಎನ್ ಅಂದರೆ ಡೈರೆಕ್ಷನ್ ಕೊಸೈನ್ಸು. ಡೈರೆಕ್ಷನ್ ರೇಷಿಯೋಸ್ ಅಂದರೆ ಎಕ್ಸು ವೈ ಝೆಡ್. ಒಂದು ನೆನಪಿರಲಿ, ಡೈರೆಕ್ಷನ್ ಕೊಸೈನ್ಸ್ ಅನ್ನೋದು ಎರಡೇ ಸೆಟ್ ಇರುತ್ತೆ. ಒಂದು ಕಾಸ್ ಆಲ್ಫಾ ಕಾಸ್ ಬೀಟಾ ಕಾಸ್ ಗಾಮಾ ಒಂದು, ಇನ್ನೂ ಒಂದು ಯಾವ್ದು ಹೇಳಿದ್ದೀನಿ, ಪೈ ಮೈನಸ್ ಆಲ್ಫಾ ತಗೊಂಡ್ರೆ ಕಾಸ್ ಆಫ್ ಪೈ ಮೈನಸ್ ಆಲ್ಫಾ ಕಾಸ್ ಆಫ್ ಪೈ ಮೈನಸ್ ಬೀಟಾ ಕಾಸ್ ಆಫ್ ಪೈ ಮೈನಸ್ ಗಾಮಾ. ಅಂದರೆ ಓನ್ಲಿ 2 sets ಆಫ್ ಡೈರೆಕ್ಷನ್ ಕೊಸೈನ್ಸ್ ಎಕ್ಸಿಸ್ಟ್. ಬಟ್ ಡೈರೆಕ್ಷನ್ ರೇಷಿಯೋಸ್ ಬಂದ್ಬಿಟ್ಟು ಇನ್ಫೈನೈಟ್, ಎಷ್ಟು ಬೇಕಿದ್ರೂ ಎಕ್ಸಿಸ್ಟ್ ಆಗಬಹುದು. ಯಾಕೆ ಅಂತ ಅಂದರೆ ಎಕ್ಸ್ ವೈ ಝೆಡ್ ಜೊತೆಗೆ ಎಕ್ಸ್ ವೈ ಝೆಡ್ ಅಷ್ಟೇ ಇರೋದಿಲ್ಲ, ಅದ್ರ ಪ್ರಪೋರ್ಷನಲ್ ಯಾವುದಾದ್ರೂ ನಂಬರ್ ಇದ್ರೂ ಕೂಡ ನಾವು ಅದನ್ನು ಏನಂತ ಕರಿತೀವಿ, ಡೈರೆಕ್ಷನ್ ರೇಷಿಯೋಸ್. ಅಂದರೆ ವಾಟ್ ಯು ಮೀನ್ ಬೈ ಪ್ರಪೋರ್ಷನಲ್? ಸಿಂಪಲ್, ಇದ್ರದ್ದು ಮಲ್ಟಿಪಲ್ಸು ಎಕ್ಸ್ ಈಸ್ ಈಕ್ವಲ್ ಟು ಇನ್ಯಾವುದೋ, ಸಪೋಸ್ ಇಲ್ಲಿ ಎಕ್ಸ್ ಜಾಗದಾಗ ನಾನು 2 ಮಲ್ಟಿಪ್ಲೈ ಮಾಡ್ತೀನಪ್ಪ, 2x ಆಯಿತು, ವೈಗೂ ಅಷ್ಟೇ 2y ಆಯಿತು, ಝೆಡ್ಡಿಗೂ ಅಷ್ಟೇ 2z ಆಯಿತು. ಸೊ 2x 2y 2z ಕೂಡ ಏನಾಗುತ್ತೆ, ಒಂದು ಸೆಟ್ ಆಫ್ ಡೈರೆಕ್ಷನ್ ರೇಷಿಯೋಸ್. ಇದೊಂದು ಸೆಟ್ಟು, ಓಕೆ, ಸೆಟ್ ಆಫ್ ಡೈರೆಕ್ಷನ್ ರೇಷಿಯೋಸ್ ಯಾವುದು, ಎಕ್ಸ್ ವೈ ಝೆಡ್. ಇನ್ನೂ ಒಂದು ಸೆಟ್ಟು 2x 2y 2z, ಇನ್ನೂ ಒಂದು ಸೆಟ್ಟು 3x 3y 3z. ಅಂದರೆ ಏನು, ಇದಕ್ಕೆ ಪ್ರಪೋರ್ಷನಲ್ ಇರುವಂತಹ ನಂಬರ್ಸ್ಗಳು. ಓಕೆ, ಪ್ರಪೋರ್ಷನಲ್ ಅಂದರೆ ಮೀನಿಂಗ್ ಏನು, ಒಂದು ಮತ್ತು ಇನ್ನೊಂದು ಒಂದಕ್ಕೊಂದು ಮಲ್ಟಿಪಲ್ಸ್ ಇರುತ್ತೆ. ಅರ್ಥ ಆಯ್ತಲ್ಲ? ಫಾರ್ ಎಕ್ಸಾಂಪಲ್ ಇಲ್ಲಿ x 2x ಬರೆಯೋ ಬದಲು ನಾನು 2z ಅಂತ ಬರ್ತದೆ. ಇವು ಪ್ರಪೋರ್ಷನಲ್ ಆಗೋಕ್ಕೆ ಸಾಧ್ಯನಾ? ಇನ್ನೊಂದಕ್ಕೆ ಮಲ್ಟಿಪಲ್ ಇದೆಯಾ? ಇದು ಇಲ್ಲ, ನಾಟ್ ಪಾಸಿಬಲ್. ಅರ್ಥ ಆಯ್ತಲ್ಲ? ಸೊ ಅದು ನಿಮಗೆ ಇನ್ನೂ ಪ್ರಾಬ್ಲಮ್ಸ್ ಮಾಡ್ತಿರ್ಬೇಕಾದ್ರೆ ಈಸಿಯಾಗಿ ಗೊತ್ತಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಕೆಲವೊಂದು ನೋಟ್ ಪಾಯಿಂಟ್ಸ್ ಇದ್ದಾವೆ. ನೋಟ್ ಪಾಯಿಂಟ್ಸ್ ಏನಂತ ಅಂದರೆ, ಒಂದು, ಡೈರೆಕ್ಷನ್ ರೇಷಿಯೋಸ್ ಏನಿದಾವಲ್ಲ ದೇ ಆರ್ ಪ್ರಪೋರ್ಷನಲ್ ಟು, ನೆನಪಿರಲಿ, ಪ್ರಪೋರ್ಷನಲ್ ಟು ಡೈರೆಕ್ಷನ್ ಕೊಸೈನ್ಸ್ ಆಫ್ ದ ಒ ಪಿ ಲೈನ್ ತೊಗೊಂಡ್ರೆ ಒ ಪಿ ಲೈನು, ಬೇರೆ ತೊಗೊಂಡ್ರೆ ಬೇರೆದು. ಓಕೆ, ಪ್ರಪೋರ್ಷನಲ್ ಅಂದರೆ ಮೀನಿಂಗ್ ಏನು, ಎಕ್ಸ್ ಅಂದರೆ ಡೈರೆಕ್ಷನ್ ರೇಷಿಯೋ ಅಂತ ತಗೊಂಡಲ್ಲ, ಡಿವೈಡೆಡ್ ಬೈ ಡೈರೆಕ್ಷನ್ ಕೊಸೈನ್ಸ್ ಅಂದರೆ ಎಲ್. ಎಕ್ಸ್ ಬೈ ಎಲ್ ಮಾಡಿದಾಗ ಏನು ಆನ್ಸರ್ ಸಿಗುತ್ತೋ, ವೈ ಬೈ ಎಮ್ ಮತ್ತು ಝೆಡ್ ಬೈ ಎನ್ ಮಾಡಿದಾಗೂ ಅದೇ ಆನ್ಸರ್ ಸಿಗುತ್ತೆ. ಸಪೋಸ್ ಅದನ್ನೊಂದು ಕಾನ್ಸ್ಟೆಂಟ್ ಆರ್ ಅನ್ಕೊಳ್ಳೋಣ. ಓಕೆ, ಸೊ ನೆನಪಿರಲಿ, ದೀಸ್ ಡೈರೆಕ್ಷನ್ ರೇಷಿಯೋಸ್ ಆ್ಯಂಡ್ ಡೈರೆಕ್ಷನ್ ಕೊಸೈನ್ಸ್ ಆಫ್ ಎನಿ ಲೈನ್ ದೇ ಆರ್ ಪ್ರಪೋರ್ಷನಲ್. ಓಕೆ, ಅದೊಂದು ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದು ನೋಟ್ ಪಾಯಿಂಟ್ ಏನಂದರೆ, ಇನ್ ಕೇಸ್ ನಿಮ್ಮ ಹತ್ರ 2 lines ಪ್ಯಾರಲಲ್ ಇದಾವಪ್ಪ, 2 lines ಆರ್ ಪ್ಯಾರಲಲ್ ಅಂದಾಗ ಅದರದ್ದು ಹೇಳಿದ್ದೀನಿ ಆಲ್ರೆಡಿ, ಡೈರೆಕ್ಷನ್ ಕೊಸೈನ್ಸ್ ಏನಾಗಿರುತ್ತೆ, ಸೇಮ್ ಆಗಿರುತ್ತೆ. ಡೈರೆಕ್ಷನ್ ರೇಷಿಯೋಸ್ ಏನಾಗಿರುತ್ತೆ, ಪ್ರಪೋರ್ಷನಲ್ ಆಗಿರುತ್ತೆ. ನೀಟಾಗಿ ಕೇಳಿಸ್ಕೊಳ್ರಿ ಇದನ್ನು, MCQs ಅಲ್ಲಿ ಚಾನ್ಸಸ್ ಇದೆ. ಓಕೆ, ಸ್ಟೇಟ್ಮೆಂಟ್ ಅಸರ್ಷನ್ ಟೈಪ್ ಕೊಟ್ಬಿಟ್ರೆ ಇದೇ ಥರ ಅವ್ರು ಕೊಡೋದು. ಸೊ ಡೈರೆಕ್ಷನ್ ರೇಷಿಯೋಸ್ ಆರ್ ಪ್ರಪೋರ್ಷನಲ್ ಅಂದರೆ ಮೀನಿಂಗ್ ಏನು, ಒಂದು ಲೈನಿಗೆ x1 y1 z1 ಐತೆ ಅನ್ಕೊಳ್ರಿ, ಇನ್ನೊಂದು ಲೈನಿಗೆ x2 y2 z2 ಇದೆ ಅನ್ಕೊಳ್ರಿ. ಅವಾಗ ಪ್ರಪೋರ್ಷನಲ್ ಅಂದರೆ x1 ಬೈ x2 ಮಾಡಿದ್ರೆ ಏನು ಆನ್ಸರ್ ಸಿಗುತ್ತೋ, y1 ಬೈ y2 ಅಷ್ಟೇ ಸಿಗುತ್ತೆ, z1 ಬೈ z2 ಅದೇ ಸಿಗುತ್ತೆ. ಇದನ್ನ ಎಕ್ಸಾಂಪಲ್ ತಗೊಳ್ರಿ, ಇದೇ x1 y1 z1, ಇದು x2 y2 z2 ಅಂದರೆ ಏನು ಸಿಗುತ್ತೆ, 1/2 1/2 1/2 ಆಗುತ್ತೆ ತಾನೆ. ಸೊ ಆ ರೀತಿ ನೀವು ಬರಿಬಹುದು. ನೆಕ್ಸ್ಟ್ ಇನ್ನೂ ನೋಟ್ ಪಾಯಿಂಟ್ ಏನು ಅಂತ ಅಂದರೆ, ಟೆಲ್ ಮಿ ಒನ್ ಥಿಂಗ್, ಈಗ ಡೈರೆಕ್ಷನ್ ಆ್ಯಂಗಲ್ಸ್ ಅಂದರೆ ಆಲ್ಫಾ ಬೀಟಾ ಗಾಮಾ ಅಂತ ಗೊತ್ತಾಯ್ತಪ್ಪ. ಸೊ ಡೈರೆಕ್ಷನ್ ಆ್ಯಂಗಲ್ಸ್ ಆಫ್ ಎಕ್ಸ್ ಆ್ಯಕ್ಸಿಸ್ ಏನಾಗುತ್ತೆ ಹೇಳಿ, ಎಕ್ಸ್ ಆ್ಯಕ್ಸಿಸಿಂದ ನಾನು ಹೇಳ್ಬೇಕೀಗ. ಅಂದರೆ ಮೀನಿಂಗ್ ಏನು, ಒಂದು ಲೈನ್, ನಾನೇನು ಇಷ್ಟೋ ತನಕ ಒಂದು ಲೈನ್ ಅಂತ ತಗೊತಿದ್ನೋ, ಈಗ ಆ ಲೈನ್ ನಮ್ದು ಯಾವುದು, ಬೇರೆ ಲೈನ್ ಏನಲ್ಲ, ಎಕ್ಸ್ ಆ್ಯಕ್ಸಿಸ್ಸೇ ತಗೊಂಡ್ರೆ ಡೈರೆಕ್ಷನ್ ಆ್ಯಂಗಲ್ಸ್ ಏನಾಗುತ್ತೆ, ಐ ಟೋಲ್ಡ್ ಯು. ಡೈರೆಕ್ಷನ್ ಆ್ಯಂಗಲ್ಸ್ ಅಂದರೆ ಮೀನಿಂಗ್ ಏನು, ಆ ಲೈನು ಎಕ್ಸ್ ಆ್ಯಕ್ಸಿಸ್ ಜೊತೆಗೆ ಎಷ್ಟು ಆ್ಯಂಗಲ್ ಕ್ರಿಯೇಟ್ ಮಾಡುತ್ತೆ, ವೈ ಜೊತೆಗೆ ಎಷ್ಟು, ಝೆಡ್ ಜೊತೆ ಎಷ್ಟು ಕ್ರಿಯೇಟ್ ಮಾಡುತ್ತೆ, ಅದನ್ನು ಡೈರೆಕ್ಷನ್ ಆ್ಯಂಗಲ್ ಅಂತೀರಾ. ಈ ಎಕ್ಸ್ ಆ್ಯಕ್ಸಿಸ್ ಅದನ್ನೇ ನಾನು ಲೈನ್ ಅಂತ ತಗೊಂಡಾಗ ಎಕ್ಸ್ ಆ್ಯಕ್ಸಿಸ್ ಜೊತೆಗೆ ಎಷ್ಟು ಮಾಡುತ್ತಪ್ಪ ಕ್ರಿಯೇಟ್, 0 ಡಿಗ್ರಿ, ರೈಟ್. ನೆಕ್ಸ್ಟ್ ವೈ ಆ್ಯಕ್ಸಿಸ್ ಜೊತೆಗೆ, you know that these 3 are perpendicular, right? So y axis ಜೊತೆಗೆ beta is equal to 90 degree, gamma is equal to, ಅಂದರೆ ಈ ಎಕ್ಸ್ ಆ್ಯಕ್ಸಿಸ್ ಲೈನು ಝೆಡ್ ಆ್ಯಕ್ಸಿಸ್ ಜೊತೆಗೆ ಆ್ಯಂಗಲ್ ಕ್ರಿಯೇಟ್ ಮಾಡೋದು 90 ಡಿಗ್ರಿ. ಸೊ ದೇರ್ಫೋರ್ ಡೈರೆಕ್ಷನ್ ಆ್ಯಂಗಲ್ಸ್ ಏನಾಗುತ್ತೆ, 0 ಡಿಗ್ರಿ 90 ಡಿಗ್ರಿ, ಗಾಮಾ ಈಸ್ ಆಲ್ಸೋ 90 ಡಿಗ್ರಿ. ಓಕೆ, ಇದನ್ನು ಕೇಳೋದಿಲ್ಲ, ಅವ್ರು ಕೇಳೋದೇನಂತ ಅಂದರೆ, ಟೆಲ್ ದ ಡೈರೆಕ್ಷನ್ ಕೊಸೈನ್ಸ್ ಆಫ್ ಎಕ್ಸ್ ಆ್ಯಕ್ಸಿಸ್ ಅಂದ್ಬಿಡ್ತಾರೆ. ಡೈರೆಕ್ಷನ್ ಕೊಸೈನ್ಸ್ ಹೇಳಿ ಅಂತ ಅಂದರೆ ಏನಾಗುತ್ತೆ, ಇದ್ರದ್ದು ಕಾಸ್ ವ್ಯಾಲ್ಯೂಸ್ ತಾನೆ. ಸೊ ಕಾಸ್ 0 is equal to 1, ಕಾಸ್ 90 0 0. ಸೊ ಇದು ನೆನಪಿರಬೇಕು, ವೆರಿ ಇಂಪಾರ್ಟೆಂಟ್ MCQ ಕ್ವೆಶನ್. ಇದೇ ರೀತಿ ನೀವು 4th ನೋಟ್ ಪಾಯಿಂಟ್, ಡೈರೆಕ್ಷನ್ ಕೊಸೈನ್ಸ್ ಆಫ್ ವೈ ಆ್ಯಕ್ಸಿಸ್ ಅಂತ ಅಂದರೆ ಏನಾಗುತ್ತೆ, ಕಾಸ್ ಆಫ್ ಆಲ್ಫಾ ವೈ ಆ್ಯಕ್ಸಿಸು ಎಕ್ಸ್ ಆ್ಯಕ್ಸಿಸ್ ಜೊತೆ ಎಷ್ಟು ಕ್ರಿಯೇಟ್ ಮಾಡ್ತಿದೆ, 90 ಡಿಗ್ರಿ. ಸೊ ಕಾಸ್ 90 ಎಷ್ಟಾಯಿತು, 0. ವೈ ಆ್ಯಕ್ಸಿಸ್ ಜೊತೆನೇ ಎಷ್ಟು ಕ್ರಿಯೇಟ್ ಮಾಡ್ತಿದೆ, 0 ಡಿಗ್ರಿ. ಸೊ ಕಾಸ್ 0 1, therefore this one. ಇದೇ ಥರ ನಾನು ಝೆಡ್ ಆ್ಯಕ್ಸಿಸ್ಸಿಗೆ ತಗೊಂಡ್ರೆ ಏನಾಗುತ್ತೆ, 0, 0, 1. ಅರ್ಥ ಆಯ್ತಲ್ಲ? ಸೊ ಈ ಡೈರೆಕ್ಷನ್ ಕೊಸೈನ್ಸ್ ಇಂದ ಕ್ವಶನ್ ನಿಮಗೆ MCQ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. ಅರ್ಥ ಆಯ್ತಲ್ಲ? ಸೊ ದಟ್ಸ್ ಆಲ್. ಐ ಹೋಪ್ ಸೊ ಇದು ಅರ್ಥ ಆಗಿದೆ ನಿಮಗೆ, ರೈಟ್?
ಆಲ್ಫಾ ಬೀಟಾ ಗಾಮಾ ಅಂದರೆ ಆ ಲೈನು ಎಕ್ಸ್ ಆಕ್ಸಿಸ್ ಜೊತೆಗೆ ಎಷ್ಟು ಕ್ರಿಯೇಟ್ ಮಾಡುತ್ತೆ, ವೈ ಜೊತೆ ಎಷ್ಟು, ಝೆಡ್ ಜೊತೆ ಎಷ್ಟು ಕ್ರಿಯೇಟ್ ಮಾಡುತ್ತೆ ಆ್ಯಂಗಲ್, ಅದನ್ನು ಡೈರೆಕ್ಷನ್ ಆ್ಯಂಗಲ್ಸ್ ಅಂತೀನಿ. ಅದಕ್ಕೆ ಕಾಸ್ ಅಪ್ಲೈ ಮಾಡಿಬಿಟ್ರೆ ಡೈರೆಕ್ಷನ್ ಕೊಸೈನ್ಸ್ ಅಂತ ಕರಿತೀನಿ. ಅರ್ಥ ಆಯ್ತಲ್ಲ? ಸೊ ಇದು ನಿಮಗೆ ನೀಟಾಗಿ ಗೊತ್ತಿರಬೇಕು. ದೆನ್ ಯು ಆರ್ ಹ್ಯಾವಿಂಗ್ ದ ಕಾನ್ಸೆಪ್ಟ್ ಡೈರೆಕ್ಷನ್ ಕೊಸೈನ್ಸ್ ಮಧ್ಯೆ ರಿಲೇಷನ್ ಏನಿದೆ ಅಂತೇಳಿ. ಓಕೆ, ಸೊ ರಿಲೇಷನ್ ಬಿಟ್ವೀನ್ ದ ಡೈರೆಕ್ಷನ್ ಕೊಸೈನ್ಸ್ ಆಫ್ ಎ ಲೈನ್, ಇದೊಂದು ಕಾನ್ಸೆಪ್ಟ್ ಇದೆ ನಿಮಗೆ. ಓಕೆ, ಸೊ ಡೈರೆಕ್ಷನ್ ಕೊಸೈನ್ಸ್ ನಡುವೆ ಏನು ರಿಲೇಷನ್ ಇದೆ ಒಂದಕ್ಕೊಂದು ಅನ್ನೋದನ್ನು ಕಲಿಬೇಕು ನೀವು. ಓಕೆ, ಲೆಟ್ ಮಿ ಟೆಲ್ ಯು, ವೇಟ್ ಎ ಮಿನಿಟ್. ಆ ರಿಲೇಷನ್ ಏನು ಅಂತ ಅಂದರೆ ಸಿಂಪಲ್, ಎಲ್ ಸ್ಕ್ವೇರ್ ಪ್ಲಸ್ ಎಮ್ ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್ ಈಸ್ ಈಕ್ವಲ್ ಟು 1. ಅಥವಾ ಎಲ್ ಅಂತ ಅಂದರೆ ಏನು ಹೇಳಿ, ಕಾಸ್ ಆಲ್ಫಾ ತಾನೆ. ಸೊ ಕಾಸ್ ಸ್ಕ್ವೇರ್ ಆಲ್ಫಾ ಪ್ಲಸ್ ಕಾಸ್ ಸ್ಕ್ವೇರ್ ಬೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಗಾಮಾ ಈಸ್ ಈಕ್ವಲ್ ಟು 1 ನೆನಪಿರಬೇಕು. ಅಥವಾ ಇದನ್ನು ನೀವು ಇನ್ನೊಂದು ಸೆಟ್ ಆಫ್ ಡೈರೆಕ್ಷನ್ ಕೊಸೈನ್ಸ್ ಪೈ ಮೈನಸ್ ಆಲ್ಫಾ, ಪೈ ಮೈನಸ್ ಬೀಟಾ, ಪೈ ಮೈನಸ್ ಗಾಮಾನು ತಗೋಬೋದು. ಓಕೆ, ನಾವು ದ ಕ್ವಶನ್ ಈಸ್, ಇದು ಹೇಗೆ ಬಂತು ಮ್ಯಾಮ್? ಸುಮ್ಮನೆ ಡೈರೆಕ್ಟಾಗಿ ಎಲ್ ಸ್ಕ್ವೇರ್ ಎಮ್ ಸ್ಕ್ವೇರ್ ಎನ್ ಸ್ಕ್ವೇರ್ 1 ಅಂತಂದರೆ ಹೌ ಆ್ಯಕ್ಚುಲಿ ಯು ಗೆಟಿಂಗ್ ಇಟ್ ಅಂತ ಅಂದರೆ ಸಿಂಪಲ್ ಇದೆ. ಎಲ್ ಬಂದುಬಿಟ್ಟು ನಾನು ಆವಾಗಲೇ ಹೇಳಿದ್ನಲ್ಲ, ಎಕ್ಸ್ ಬೈ ಎಲ್ ಅಂತ ಅಂದರೆ ಡೈರೆಕ್ಷನ್ ರೇಷಿಯೋಸ್ ಆರ್ ಪ್ರಪೋರ್ಷನಲ್. ನೋಟ್ ಪಾಯಿಂಟ್ ಹೇಳಬೇಕಾದ್ರೆ ಹೇಳಿದೆ, ದೇ ಆರ್ ಪ್ರಪೋರ್ಷನಲ್ ಅಂತ ಹೇಳಿದೆ ತಾನೆ. ಜೆಡ್ ಬೈ ಎನ್ ಇಸ್ ಈಕ್ವಲ್ ಟು ಆರ್, ಹೌದಾ? ಸೊ ಇದನ್ನು ನೀವು ಯಾವ ರೀತಿ ಹೇಳ್ತೀರಾ? ಜಸ್ಟ್ ಎ ಮಿನಿಟ್, ಲೆಟ್ ಮಿ ಟೇಕ್ ಒನ್ ಮೋರ್ ಶೀಟ್ ಸೊ ದಟ್ ಐ ಕ್ಯಾನ್ ಎಕ್ಸ್ಪ್ಲೇನ್ ಇನ್ ಎ ಬೆಟರ್ ವೇ. ಓಕೆ, ಅಬ್ಸರ್ವ್ ಹಿಯರ್, ಎಕ್ಸ್ ಬೈ ಎಲ್ಲು ವೈ ಬೈ ಎಮ್ಮು ಇವೆಲ್ಲ ಪ್ರಪೋರ್ಷನಲ್. ಅಂದರೆ ಮೀನಿಂಗ್ ಏನಪ್ಪ? ಎಕ್ಸ್ ಬೈ ಎಲ್ ಇಸ್ ಈಕ್ವಲ್ ಟು ಆರ್, ವೈ ಬೈ ಎಮ್ ಇಸ್ ಈಕ್ವಲ್ ಟು ಆರ್, ಝೆಡ್ ಬೈ ಎನ್ ಇಸ್ ಈಕ್ವಲ್ ಟು ಆರ್. ರೈಟ್, ಇಷ್ಟಾಗುತ್ತಾ? ನೆಕ್ಸ್ಟ್ ನಮಗೇನು ಗೊತ್ತಿದೆ ಅಂದರೆ ಆರ್ ಅಂದರೆ ಆ್ಯಕ್ಚುಲಿ ಏನು ಹೇಳಿ, ನಾವು ಜನರಲ್ ಡಿನೋಷನ್ ಆರ್ ಅಂದರೆ ಏನು ತೊಗೊತೀವಿ ಹೇಳಿ? ಆರ್ ಈಸ್ ನಥಿಂಗ್ ಬಟ್ ದ ಮ್ಯಾಗ್ನಿಟ್ಯೂಡ್, ದಟ್ ಈಸ್ ನಥಿಂಗ್ ಬಟ್ ಒ ಪಿ. ಓಕೆ, ಮ್ಯಾಗ್ನಿಟ್ಯೂಡ್ ಆಫ್ ಒ ಪಿ, ಅದನ್ನು ಈ ರೀತಿಯೂ ಹೇಳ್ಬೋದು ಅಥವಾ ಬರೀ ಒ ಪಿ ಬರೆದ್ರೂ ಅರ್ಥ ಆಗುತ್ತೆ. ಕರೆಕ್ಟ್. ಸೊ ದೇರ್ ಫೋರ್ ಏನಾಗುತ್ತೆ ಅಂತ ಅಂದರೆ ಕ್ಲೀನಾಗಿ ಅಬ್ಸರ್ವ್ ಮಾಡಿ, ನಾವಿಲ್ಲೇನು ಬರಿತೀವಲ್ಲ ಇದನ್ನು ಬರೆದಾಗ ಇಲ್ಲಿ ಒ ಪಿ ಇದೆಯಲ್ಲ, ಇಲ್ಲಿ ಆಲ್ಫಾ ಇದೆಯಲ್ಲ, ನಾನು ಇದು ನಿನ್ನ ಕೇಸ್ ಈ ರೀತಿ ಡ್ರಾ ಮಾಡಿದ್ರೆ ಇದು ಆರಿಜಿನ್ ಆಗುತ್ತಾ? ವೈ ಆ್ಯಕ್ಸಿಸ್ಸು ಝೆಡ್ ಆ್ಯಕ್ಸಿಸ್ಸು ಇದು. ಸೊ ಇದರಿಂದ ನನಗೆ ಕಾಸ್ ಆಲ್ಫಾ ಹೇಳ್ರಿ. ಕಾಸ್ ಆಲ್ಫಾ ಅಂದರೆ ಏನಾಗುತ್ತೆ? ಆಪೋಸಿಟ್, ಸಾರಿ ಕಾಸ್ ಆಲ್ಫಾ ಅಂದರೆ ಏನು? ಹೈಪೋಟಿನಸ್. ಸಾರಿ ಯಾರ್, ಅಡ್ಜಸೆಂಟ್ ಬೈ ಇದಾಗುತ್ತಾ? ಇದನ್ನು ಎ ಪಾಯಿಂಟ್ ಅಂದ್ಕೊಟ್ರೆ ಅಡ್ಜಸೆಂಟ್ ಬೈ ಆಪೋಸಿಟ್ ಬೈ ಹೈಪೋಟಿನಸ್, ಅಡ್ಜಸೆಂಟ್ ಬೈ ಹೈಪೋಟಿನಸ್. ಸೊ ಸಾರಿ ಮಿಸ್ ಆಗಿಬಿಡ್ತು. ಅಡ್ಜಸೆಂಟ್ ಬೈ ಹೈಪೋಟಿನಸ್. ಅಡ್ಜಸೆಂಟ್ ಅಂದರೆ ಏನಪ್ಪ? ಓ ಎ ಡಿವೈಡೆಡ್ ಬೈ ಹೈಪೋಟಿನಸ್ ಅಂದರೆ ಒ ಪಿ. ರೈಟ್, ಈಗ ನನಗೆ ಗೊತ್ತಿದೆ ಕಾಸ್ ಆಲ್ಫಾ ಅಂದರೆ ಏನು? ಎಲ್. ಓ ಎ ಅಂದರೆ ಇದು ಎಕ್ಸ್ ಆ್ಯಕ್ಸಿಸಲ್ಲಿ ಎಷ್ಟು ಡಿಸ್ಟೆನ್ಸ್ ಇದೆ? ಎಕ್ಸ್ ವೈ ಝೆಡ್ ಆಗಿದ್ದರೆ ಎಕ್ಸ್ ಆ್ಯಕ್ಸಿಸಲ್ಲಿ ಇರೋ ಡಿಸ್ಟೆನ್ಸ್ ಎಕ್ಸ್ ತಾನೆ, ಡಿವೈಡೆಡ್ ಬೈ ಒ ಪಿ ಅಂದರೆ ಲೆಂತ್ ಎಷ್ಟು ತೊಗೊಂಡಿದ್ದೀವಿ ನಾವು? ಆರ್. ದೇರ್ ಫೋರ್ ಆರ್ ಇದೇ ತಾನೇ ಅಲ್ಲಿ ನಾವು ಬರ್ದಿರೋದು ಎಕ್ಸ್ ಬೈ ಎಲ್ ಇಸ್ ಈಕ್ವಲ್ ಟು ಆರ್ ಅಂತ. ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ದಾರೆ ಅಷ್ಟೇ. ಆರ್ ಈ ಕಡೆ ಕಳಿಸಿ ಎಕ್ಸ್ ಎಲ್ ಈ ಕಡೆ ಕಳಿಸಿದ್ದಾರೆ, ಡಿವೈಡೆಡ್ ಬೈ ಆಗುತ್ತೆ. ಕರೆಕ್ಟಾ? ಸೊ ದೇರ್ ಫೋರ್ ನಿಮಗೇನು ಅರ್ಥ ಆಯಿತು? ಆರ್ ಅಂತ ಅಂದರೆ ಕಾಸ್ ಆಲ್ಫಾ ಎಕ್ಸ್ ಬೈ ಎಲ್ ಸಿಗುತ್ತೆ. ಇದೇ ರೀತಿ ಕಾಸ್ ಬೀಟಾ ಏನು ಬರುತ್ತೆ? ವೈ ಬೈ ಆರ್ ಸಿಗುತ್ತೆ. ರೈಟ್, ಇಷ್ಟು ಅರ್ಥ ಇದೆಯಾ? ಈಗ ನನಗೆ ಆ್ಯಕ್ಚುಲಿ ನಾವು ಕಂಡುಹಿಡಿತಿರೋದೇನು? ಎಲ್ ಸ್ಕ್ವೇರ್ ಪ್ಲಸ್ ಎಮ್ ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್ 1 ಹೆಂಗಾಗುತ್ತೆ ಅಂತ. ಕರೆಕ್ಟ್. ಸೊ ಎಲ್ ಸ್ಕ್ವೇರ್ ಅಂದರೆ ಕಾಸ್ ಸ್ಕ್ವೇರ್ ಆಲ್ಫಾ, ಕಾಸ್ ಸ್ಕ್ವೇರ್ ಬೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಗಾಮಾ. ಲೆಟ್ ಅಸ್ ಚೆಕ್ ಇಟ್. ಕಾಸ್ ಸ್ಕ್ವೇರ್ ಆಲ್ಫಾ ಅಂದರೆ ಏನಾಗುತ್ತಪ್ಪ? ಕಾಸ್ ಆಲ್ಫಾ ಎಕ್ಸ್ ಬೈ ಆರಾ ಏನಾಯಿತು? ಎಕ್ಸ್ ಸ್ಕ್ವೇರ್ ಬೈ ಆರ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಬೀಟಾ ಅಂದರೆ ಎಷ್ಟಪ್ಪ? ವೈ ಸ್ಕ್ವೇರ್ ಬೈ ಆರ್ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಬೈ ಆರ್ ಸ್ಕ್ವೇರ್. ಓಕೆ, ಇದು ಗೊತ್ತಾಯಿತು ಅನ್ಕೋತೀನಿ. ರೈಟ್, ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಒನ್. ಓಕೆ, ಸೊ ಏನಾಗುತ್ತೆ ಇದು? ಕಾಸ್ ಸ್ಕ್ವೇರ್ ಆಲ್ಫಾ ಪ್ಲಸ್ ಕಾಸ್ ಸ್ಕ್ವೇರ್ ಬೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಗಾಮಾ. ನಾನು ಅದನ್ನು 1ಗೆ ಈಕ್ವಲ್ ಇದೆ ಅಂತ ಪ್ರೂವ್ ಮಾಡಬೇಕಾಗಿದೆ. ಹೌದಾ? ಲೆಟ್ ಮಿ ಟೇಕ್ ಔಟ್ ದಿಸ್ ಬ್ಯಾಕ್ಗ್ರೌಂಡ್. ಓಕೆ, ಇದನ್ನು ಪ್ರೂವ್ ಮಾಡಬೇಕು. ಇದು 1 ಆಗಬೇಕು ನನಗೆ ಕೊನೆಗೆ. ನಾವು ಆರ್ ಸ್ಕ್ವೇರ್ ಎಲ್ ಸಿ ಎಮ್ ಆಯಿತು. ಅವಾಗೇನು ಸಿಗುತ್ತೆ? ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್. ಕರೆಕ್ಟ್. ಈಗ ನಮಗೆ ಆರ್ ಅಂತಂದರೆ ಮ್ಯಾಗ್ನಿಟ್ಯೂಡ್ ಅಂತ ಗೊತ್ತು. ಸೊ ಆರಿಂದ ವ್ಯಾಲ್ಯೂ ಏನು ಹೇಳ್ರಿ? ಆರಿನ ವ್ಯಾಲ್ಯೂ ಏನಾಗುತ್ತೆ? ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್. ಇದೊಂದು ನೋಟ್ ಪಾಯಿಂಟ್ ನೀವು ಕಲಿಬೇಕಿತ್ತು ಆ್ಯಕ್ಚುಲಿ. ಆರಿಜಿನ್ ಮತ್ತು ಒಂದು ಪಾಯಿಂಟಿನ ನಡುವೆ ಡಿಸ್ಟೆನ್ಸ್ ಎಷ್ಟಾಗುತ್ತೆ? x2 ಮೈನಸ್ x1 ಹೋಲ್ ಸ್ಕ್ವೇರ್. ಎಕ್ಸ್ ಮೈನಸ್ ಇಲ್ಲಿ x1 y1 z1 ಅಂದರೆ ಏನಾಗುತ್ತೆ? 0 0 0 ತಾನೆ. ಸೊ ಎಕ್ಸ್ ಮೈನಸ್ 0 ಅಂತ ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್.
ಕರೆಕ್ಟಾ? ಇದೇನು ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್ ಫಾರ್ಮುಲಾ ಆಗಲೇ ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ, ಅದನ್ನು ಯೂಸ್ ಮಾಡಿಬಿಟ್ಟು ನಾನು ಇದನ್ನು ಬರೆದಿದ್ದೀನಿ. ಓಕೆ, ಸೊ ದೇರ್ ಫೋರ್ ಆರ್ ಅಂತ ಅಂದರೆ ಎಷ್ಟಾಯಿತು? ಇಷ್ಟು. ನನಗೆ ಬೇಕಿರೋದೇನು ಆರ್ ಸ್ಕ್ವೇರ್ ತಾನೆ. ಸೊ ಆರ್ ಸ್ಕ್ವೇರ್ ಅಂತ ಅಂದರೆ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್, ಅವಾಗ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಅವಾಗ ಆರ್ ಸ್ಕ್ವೇರ್ ವ್ಯಾಲ್ಯೂ ಎಷ್ಟು ಬರುತ್ತೆ? ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್. ಏನಾಗುತ್ತಿದು? ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ವಿಚ್ ಇಸ್ ಈಕ್ವಲ್ ಟು ಆರ್ ಸ್ಕ್ವೇರ್. ಸಾರಿ, ಆರ್ ಸ್ಕ್ವೇರ್ ಅಂತ ಅಂದರೆ ವ್ಯಾಲ್ಯೂ ಏನು? ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್. ಎಲ್ಲ ಕ್ಯಾನ್ಸಲ್, ಸೇಮ್ ಕ್ವಾಂಟಿಟಿ ಇರೋದ್ರಿಂದ ದೇರ್ ಫೋರ್ ಇಟ್ ಈಸ್ ಈಕ್ವಲ್ ಟು 1. ದೇರ್ ಫೋರ್ ನಾವೇನು ಬರಿತೀವಿ ಅಂದರೆ ಎಲ್ ಸ್ಕ್ವೇರ್ ಪ್ಲಸ್ ಎಮ್ ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಅಂತ ಬರಿತೀವಿ. ಅರ್ಥ ಆಯ್ತಲ್ಲ? ಸೊ ಇಟ್ ಈಸ್ ಆ್ಯಕ್ಚುಲಿ ಎ ಬಿಟ್ ಕಾಂಪ್ಲಿಕೇಟೆಡ್ ಬಿಕಾಸ್ ಇಟ್ ಈಸ್ ನ್ಯೂ ಫಾರ್ ಯು, ಬಟ್ ಒನ್ಸ್ ಯು ಗೆಟ್ ಅಡಿಕ್ಟೆಡ್ ಟು ಇಟ್ ಇದು ಈಸಿ ಆಗುತ್ತೆ ನಿಮಗೆ. ಅರ್ಥ ಆಯ್ತಲ್ಲ? ಜಸ್ಟ್ ಏನು ಮಾಡಿದ್ದಾರೆ ಅಂತ ಅಂದರೆ ಕಾಸ್ ಆಲ್ಫಾ ಒಂದು ಟ್ರಯಾಂಗಲ್ ಬಿಡಿಸ್ಬಿಟ್ಟು ಕಾಸ್ ಆಲ್ಫಾ ತಗೊಂಡ್ರು, ಅದೇ ಥರ ಕಾಸ್ ಬೀಟಾ ಬರುತ್ತೆ, ಕಾಸ್ ಗಾಮಾನು ಬರುತ್ತೆ. ವೈ ಆಕ್ಸಿಸ್ ಜೊತೆಗೆ ರೈಟ್ ಆ್ಯಂಗಲ್ ತಗೊಂಡ್ರೆ ಆ ರೀತಿ ಬರುತ್ತೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಏನಾಗುತ್ತೆ? ಅವಾಗ ವ್ಯಾಲ್ಯೂ ಸಿಗುತ್ತೆ, ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಎಲ್ ಸಿ ಎಮ್ಮು ಆರ್ ಸ್ಕ್ವೇರ್ ವ್ಯಾಲ್ಯೂ ಅಂದರೆ ಮ್ಯಾಗ್ನಿಟ್ಯೂಡು ನಮಗೆ ಆಲ್ರೆಡಿ ಗೊತ್ತಿದೆ. ಸೊ ಅದನ್ನು ಯೂಸ್ ಮಾಡಿಬಿಟ್ಟು ನಾವೇನು ಮಾಡ್ತೀವಿ? 1 ಅಂತ ಪ್ರೂವ್ ಮಾಡ್ತೀವಿ. ಓಕೆ, ಅದು ಆ್ಯಕ್ಚುಲಿ ನಿಮ್ಮ ಪ್ರೂಫ್ ಎಲ್ಲೂ ಕೇಳೋದಿಲ್ಲ, ಬಟ್ ಗೊತ್ತಿರಲಿ ಅಂತ ಹೇಳಿದ್ದೇನೆ. ನೆನಪಿರ್ಬೇಕಷ್ಟೇ. ರಿಲೇಷನ್ ಡೈರೆಕ್ಷನ್ ಕೊಸೈನ್ಸ್ ಎಂದು ರಿಲೇಷನ್ ಏನಿದೆ ಅಂದರೆ ಎಲ್ಲ ಡೈರೆಕ್ಷನ್ ಕೊಸೈನ್ಸ್ನು ಕೂಡ ಸ್ಕ್ವೇರ್ ಮಾಡಿ ಆ್ಯಡ್ ಮಾಡಿದ್ರೆ 1 ಸಿಗುತ್ತೆ ಅಂತ ನೆನಪಿರಲಿ. ಓಕೆ, ಸೊ ದಿಸ್ ಈಸ್ ಒನ್ ಮೋರ್ ಕಾನ್ಸೆಪ್ಟ್ ಫಾರ್ ಯು, ರೈಟ್? ನೆಕ್ಸ್ಟ್ ಇನ್ಯಾವುದೈತಪ್ಪ? ನೆಕ್ಸ್ಟ್ ನಿಮಗೆ ಕಾನ್ಸೆಪ್ಟು ಐ ಥಿಂಕ್ ದಟ್ ಈಸ್ ಡೈರೆಕ್ಷನ್ ಕೊಸೈನ್ಸ್ ಆಫ್ ಎ ಲೈನ್ ಪಾಸಿಂಗ್ ಥ್ರೂ 2 ಪಾಯಿಂಟ್ಸ್. ನೆಕ್ಸ್ಟ್ ಕಾನ್ಸೆಪ್ಟ್ ಅದಿನ್ನೇನು ಡೈರೆಕ್ಟ್ ಇದೆ ಆ್ಯಕ್ಚುಲಿ, ಅದಕ್ಕೆ ಜಾಸ್ತಿ ಡೆರಿವೇಷನ್ ಏನಿಲ್ಲ ನಿಮಗೆ. ಏನು ಡೈರೆಕ್ಷನ್ ಕೊಸೈನ್ಸ್ ಸಿಂಗಲ್ ಲೈನ್ ಇದ್ದಿದ್ರೆ ನಾವೇನಂತೀವಿ ನಮಗೆ ಗೊತ್ತಾಗಿದೆ, ಅದು ಆಲ್ರೆಡಿ ಹೌದಲ್ಲ. ಬಟ್ ಇನ್ ಕೇಸ್ ಒಂದು ಲೈನು ಅದಕ್ಕೆ 2 ಪಾಯಿಂಟ್ಸು ಕೊಟ್ಟಿದ್ದಾರೆ ನಮಗೆ, 2 ಪಾಯಿಂಟ್ಸ್ ಗೊತ್ತಿದ್ದಾವೆ. ಪಾಸಿಂಗ್ ಥ್ರೂ 2 ಪಾಯಿಂಟ್ಸ್, 2 ಪಾಯಿಂಟ್ಸ್ ಗೊತ್ತಿದ್ದರೆ ಅವಾಗ ಡೈರೆಕ್ಷನ್ ಕೊಸೈನ್ಸ್ ಏನಾಗುತ್ತೆ ಅಂದರೆ ಡೈರೆಕ್ಟಾಗಿ ಫಾರ್ಮುಲಾ ನೆನ್ಪಿಟ್ಕೊಳ್ರೆ. ಸಪೋಸ್ ಆ 2 ಪಾಯಿಂಟ್ಸ್ನ ನಾನು ಪಿ x1 y1 z1 ಕ್ಯೂ x2 y2 z2 ಅಂತ ಅನ್ಕೊಂಡ್ರೆ ಅವಾಗ ಡೈರೆಕ್ಷನ್ ಕೊಸೈನ್ಸ್ ಏನಾಗುತ್ತೆ ಅಂತ ಅಂದರೆ ಸಿಂಪಲ್ ಏನಾಗುತ್ತೆ ಹೇಳಿ. ಜನರಲಾಗಿ ಅವರು ನಿಮಗೆ ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಏನಾಗುತ್ತೆ ಅಂದರೆ x2 ಮೈನಸ್ x1 y2 ಮೈನಸ್ y1 z2 ಮೈನಸ್ z1 ಅಂತ ಕೊಟ್ಟಿದ್ದಾರೆ. ಬಟ್ ಹೇಗಾಗುತ್ತೆ ಅಂತ ಅಂದರೆ ರೀಸನ್ ಗೊತ್ತಿರಲಿ ನಿಮಗೆ. ಫುಲ್ ಲೈನ್ ಏನು ಬೇಕು ತಾನೆ ನನಗೆ? ಪಿ ಕ್ಯೂ ಬಾರ್. ಈಗ ನಾನು ಪ್ರೀವಿಯಸ್ಸಲ್ಲಿ ಏನು ಹೇಳಿದ್ದೀನಿ ನಿಮಗೆ, ಒಂದು ಪಿ ಪಾಯಿಂಟ್ ಇದೆ ಅಂದರೆ ಎಕ್ಸ್ ವೈ ಝೆಡ್ ಇದೆಯಲ್ಲ, ಇವೇ ಎಕ್ಸ್ ವೈ ಝೆಡ್ ಒಂದು ಸೆಟ್ ಆಫ್ ಡೈರೆಕ್ಷನ್ ರೇಷಿಯೋಸ್ ಆಗುತ್ತೆ ನಮಗೆ. ಹೌದು ತಾನೆ? ಎಸ್ ಆರ್ ನೋ? ರೈಟ್. ಸೊ ಇದೇ ನಮಗೆ ಡೈರೆಕ್ಷನ್ ರೇಷಿಯೋಸ್ ಆಗುತ್ತೆ. ಬಟ್ ಪಿ ಕ್ಯೂ ಲೈನ್ ತೊಗೊಂಡಾಗ ಏನಾಗುತ್ತೆ? ವೆಕ್ಟರ್ ಆಲ್ಜಿಬ್ರಾ ಕಾನ್ಸೆಪ್ಟು ಪಿ ಕ್ಯೂ ಬಾರ್ ಈಸ್ ನಥಿಂಗ್ ಬಟ್ ಓ ಕ್ಯೂ ಬಾರ್ ಮೈನಸ್ ಓ ಪಿ ಬಾರ್. ಓ ಕ್ಯೂ ಬಾರ್ ಕ್ಯೂ ಪಾಯಿಂಟ್ ಇಟ್ಕೊಂಡು ಓ ಕ್ಯೂ ಬಾರ್ ಏನು ಬರಿಬೋದು? x2 i ಕ್ಯಾಪ್ y2 j ಕ್ಯಾಪ್ z2 k ಕ್ಯಾಪ್ ಮೈನಸ್ ಒ ಪಿ ಅಂದರೆ x1 y1 z1 ಇಟ್ಕೊಂಡು x1 i ಕ್ಯಾಪ್ y1 j ಕ್ಯಾಪ್ ಪ್ಲಸ್ z1 k ಕ್ಯಾಪ್ ಮೈನಸ್ ಇದೆ ಅಂದರೆ ಸೀದಾ ಬ್ರ್ಯಾಕೆಟ್ ಇರಬೇಕು. ಸೊ ಇದಕ್ಕೇನಾಗುತ್ತೆ? ಪಿ ಕ್ಯೂ ಬಾರ್ ಅಂತ ಅಂದರೆ ಏನಾಗುತ್ತೆ? ಐ ಕ್ಯಾಪ್ ಕಾಮನ್ x2 ಮೈನಸ್ x1 i ಕ್ಯಾಪ್ ಪ್ಲಸ್ y2 ಮೈನಸ್ y1 j ಕ್ಯಾಪ್ ಪ್ಲಸ್ z2 ಮೈನಸ್ z1 k ಕ್ಯಾಪ್. ಕರೆಕ್ಟಾ? ಸೊ ಇದೇನು ನಿಮಗೆ ಇಲ್ಲಿ ಸಿಗ್ತಾ ಇದೆ ಅಲ್ಲ, these values, these are your direction ratios. ಆದರೆ ನಮಗೆ ಬೇಕಿರೋದೇನು? ಡೈರೆಕ್ಷನ್ ಕೊಸೈನ್ಸ್. ಓಕೆ, ಸೊ ಡೈರೆಕ್ಷನ್ ಕೊಸೈನ್ಸ್ ಆಫ್ ಎ ಲೈನ್ ವಿಚ್ ಇಸ್ ಪಾಸಿಂಗ್ ಥ್ರೂ 2 ಪಾಯಿಂಟ್ಸ್ ಅಂತ ಅಂದರೆ ಹೇಗೆ ಕಂಡುಹಿಡಿತೀರ? ನಥಿಂಗ್ ಬಟ್ ಇದು ಡೈರೆಕ್ಷನ್ ರೇಷಿಯೋಸಿಗೆ ಕಾಸ್ ಅಪ್ಲೈ ಮಾಡಿರಿ. ಒಂದು ಕಾಸ್ ಅಪ್ಲೈ ಮಾಡೋದು, ಕಾಸ್ ಆಫ್ ಆಲ್ಫಾ ಇಸ್ ಈಕ್ವಲ್ ಟು ಎಕ್ಸ್ ಬೈ ಆರ್ ಅಂತ ಗೊತ್ತು ತಾನೆ. ಸೊ ಆ ರೀತಿ ನೀವೇನು ಮಾಡ್ತೀರಾ? ಬರಿಬೋದು ಈಸಿಯಾಗಿ. ಓಕೆ, ಸೊ ಇಲ್ಲಿ ಆರ್ ಏನಾಗುತ್ತೆ? ನಿಮ್ಮ ಪಿ ಕ್ಯೂ ಬಾರಿಂದು ಮ್ಯಾಗ್ನಿಟ್ಯೂಡು. ಸೊ ದೇರ್ ಫೋರ್ ನಿಮ್ಮ ಡೈರೆಕ್ಷನ್ ಕೊಸೈನ್ಸ್ ಏನಾಗುತ್ತೆ? ಎಕ್ಸ್ ಬೈ ಆರ್. ಇಲ್ಲಿ ಎಕ್ಸ್ ವ್ಯಾಲ್ಯೂ ಏನಿದೆ ಇದು. ಸೊ ದೇರ್ ಫೋರ್ ಡೈರೆಕ್ಷನ್ ಕೊಸೈನ್ಸ್ ಅಂತ ಅಂದರೆ ಎಕ್ಸ್ ಬೈ ಆರ್. ಇಲ್ಲಿ ಎಕ್ಸ್ ವ್ಯಾಲ್ಯೂ ಇರೋದು x2 ಮೈನಸ್ x1 ಡಿವೈಡೆಡ್ ಬೈ ಆರ್ ಅಂತ ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ ಪಿ ಕ್ಯೂ ವಿಚ್ ಇಸ್ ನಥಿಂಗ್ ಬಟ್ ಪಿ ಕ್ಯೂ. ಇನ್ನೊಂದು ಸೆಟ್ಟು ನೆಕ್ಸ್ಟು y2 ಮೈನಸ್ y1 ಡಿವೈಡೆಡ್ ಬೈ ಪಿ ಕ್ಯೂ. ಇನ್ನೂ ಒಂದು ಯಾವುದು? z2 ಮೈನಸ್ z1 ಡಿವೈಡೆಡ್ ಬೈ ಪಿ ಕ್ಯೂ. ಸಿಂಗಲ್ ಲೈನ್ ಇದ್ದಾಗ ಒಂದೇ ಒಂದು ಪಾಯಿಂಟ್ ಗೊತ್ತಿತ್ತಲ್ಲ, ಅವಾಗೇನು ಎಕ್ಸ್ ಬೈ ಆರ್ ವೈ ಬೈ ಆರ್ ಝೆಡ್ ಬೈ ಆರ್ ಅಂತ ತೊಗೊಂಡಿದ್ವಿ. ಹೌದಾ? ಒಂದೇ ಪಾಯಿಂಟ್ ಗೊತ್ತಾ? 2 ಪಾಯಿಂಟ್ ಗೊತ್ತಿದ್ದಾಗ ಈ ರೀತಿ ತೊಗೊತೀವಿ. ಅರ್ಥ ಆಯ್ತಲ್ಲ? ಸೊ ಐ ಹೋಪ್ ಸೊ ದ ವಿಡಿಯೋ ವಾಸ್ ಹೆಲ್ಪ್ಫುಲ್ ಫಾರ್ ಯು, ರೈಟ್? ಇನ್ನು ಇದ್ರ ಬೇಸ್ ಮೇಲೆ ಎಕ್ಸಸೈಸ್ ಕ್ವೆಶನ್ಸ್ ಇರಬೇಕು ಅಂದ್ಕೊತೀನಿ. ಲೆಟ್ ಮಿ ಗೆಟ್ ದ ಟೆಕ್ಸ್ಟ್ ಬುಕ್ ಫಾರ್ ಯು. ಓಕೆ, ಡೈರೆಕ್ಷನ್ ರೇಷಿಯೋಸ್ ಆಫ್ ದ ಲೈನ್ ಜಾಯ್ನಿಂಗ್ ಮೇ ಬಿ ಟೇಕನ್ ಆಸ್ ದಿಸ್ ಆಲ್ ರೈಟ್. ಅದನ್ನು ಹೇಳಿದ್ದೀನಿ ಆಲ್ರೆಡಿ. ಯಾವುದು ಮಿಸ್ ಮಾಡಿಲ್ಲ ಅನ್ಕೋತೀನಿ. ಇನ್ ಕೇಸ್ ಯಾವುದಾದ್ರು ಮಿಸ್ ಆಗಿದೆ ಅಂತಂದರೆ ದಯವಿಟ್ಟು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ದೆನ್ ವಿ ಆರ್ ಹ್ಯಾವಿಂಗ್ ಒಂದು ಎಕ್ಸಸೈಸ್. ಓಕೆ, ಲೆಟ್ಸ್ ಡೂ ಒನ್ ಥಿಂಗ್. ಒಂದು 5 ಕ್ವಶನ್ ಇರೋದ್ರಿಂದ ಮುಗಿಸ್ಬಿಡೋಣ.
ಈಸಿಯಾಗಿ. ಓಕೆ, ಇಫ್ ಯು ಆರ್ ಟೈರ್ಡ್ ಪ್ಲೀಸ್ ಪಾಸ್ ದ ವಿಡಿಯೋ, ಸಿಪ್ ವಾಟರ್, ದೆನ್ ಕಮ್ ಬ್ಯಾಕ್. ಓಕೆ, ಸೊ ಫಸ್ಟ್ ಕ್ವೆಶನ್ ಏನಿದೆ ಎಕ್ಸಸೈಸಲ್ಲಿ ಅಬ್ಸರ್ವ್ ಮಾಡಿ. If a line makes angles 90 degree, 135 degree and 45 degree with x-axis, y-axis and z-axis respectively, find its direction cosines. ಅಂತಂದ್ರೆ ಏನು, ಅವ್ರು ಆ್ಯಂಗಲ್ಸ್ ಕೊಟ್ಟಿದ್ದಾರೆ, ಅಂದರೆ ಡೈರೆಕ್ಷನ್ ಆ್ಯಂಗಲ್ಸ್ ಕೊಟ್ಬಿಟ್ಟಿದ್ದಾರೆ. ನಾವು ಕಂಡುಹಿಡಿಬೇಕಾಗಿರೋದೇನು, ಡೈರೆಕ್ಷನ್ ಕೊಸೈನ್ಸ್. ಸೊ ಹೇಗೆ ಕಂಡುಹಿಡಿತೀರಾ, ಸಿಂಪಲ್, ಕಾಸ್ ಅಪ್ಲೈ ಮಾಡಿದ್ರೆ ಸಿಗುತ್ತೆ ತಾನೆ. ಸೊ ಕ್ವೆಶನ್ ನಂಬರ್ 1ಗೆ ಡೈರೆಕ್ಷನ್ ಆ್ಯಂಗಲ್ಸ್ ಏನು ಕೊಟ್ಟಿದ್ದಾರೆ, 90 ಡಿಗ್ರಿ, 135 ಡಿಗ್ರಿ, 45 ಡಿಗ್ರಿ. ಕರೆಕ್ಟ್ ಇದೆಯಾ? ಈಗ ನಾವೇನು ಕಂಡುಹಿಡಬೇಕು, ಡೈರೆಕ್ಷನ್ ಕೊಸೈನ್ಸ್. ಸೊ ಡೈರೆಕ್ಷನ್ ಕೊಸೈನ್ಸ್ ಅಂದರೆ ಏನಾಗುತ್ತೆ, ಕಾಸ್ 90 ಡಿಗ್ರಿ, ಓಕೆ, ಒಂದು ಸಪೋಸ್ ಎಲ್ ಇಸ್ ಈಕ್ವಲ್ ಟು ಎಲ್ ಎಮ್ ಎನ್ ತಾನೆ. ನೆಕ್ಸ್ಟ್ ಕಾಸ್ 135 ಡಿಗ್ರಿ, ನೆಕ್ಸ್ಟ್ ಬಂದುಬಿಟ್ಟು ಕಾಸ್ 45 ಡಿಗ್ರಿ. ಕಾಸ್ 90 ಡೈರೆಕ್ಟಾಗಿ ಹೇಳ್ಬೋದು 0, ಕಾಸ್ 45 ಡೈರೆಕ್ಟಾಗಿ ಹೇಳ್ಬೋದು 1/√2. ಕಾಸ್ 135 ಹೆಂಗೆ ಹೇಳೋದು, ಎಸ್, ಹೌ ಡು ಯು ಟೆಲ್ ಕಾಸ್ 135? ಕಾಸ್ 90 ಪ್ಲಸ್ ಹಂಗಾದ್ರೂ ಹೇಳ್ರಿ, ಅಥವಾ ನಮಗೆ ಕಾಸ್ ಚೇಂಜ್ ಆಗಬಾರ್ದು ಅಂದರೆ ಕಾಸ್ 180 ಮೈನಸ್ ಹೇಳ್ಬೋದಾ, ಕಾಸ್ 180 ಮೈನಸ್ 45 ಡಿಗ್ರಿ. ಸೊ ಏನಾಗುತ್ತೆ, 180 ಮೈನಸ್ ಥೀಟಾ ಅಂತಂದರೆ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಕಾಸ್ ನೆಗೆಟಿವ್, ದೇರ್ ಫೋರ್ ಮೈನಸ್ 1/√2. ದೇರ್ ಫೋರ್ ಡೈರೆಕ್ಷನ್ ಕೊಸೈನ್ಸ್ ಏನಾದವು, 0, ಮೈನಸ್ 1/√2, 1/√2. ಅರ್ಥ ಆಯ್ತಲ್ಲ? ಸೊ ದಿಸ್ ಈಸ್ ಯುವರ್ ಡೈರೆಕ್ಷನ್ ಕೊಸೈನ್ಸ್, ರೈಟ್? ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್ ಏನಿದೆ, ಫೈಂಡ್ ದ ಡೈರೆಕ್ಷನ್ ಕೊಸೈನ್ಸ್ ಆಫ್ ಎ ಲೈನ್ ವಿಚ್ ಮೇಕ್ ಈಕ್ವಲ್ ಆ್ಯಂಗಲ್ಸ್ ವಿತ್ ದ ಕೋಆರ್ಡಿನೇಟ್ ಆಕ್ಸಿಸ್. ಅಂದರೆ ಏನು, ಈ ಸತಿ ಡೈರೆಕ್ಷನ್ ಆ್ಯಂಗಲ್ಸ್ ಕೊಡಲಿಲ್ಲ, ಬಟ್ ಕಂಡೀಷನ್ ಏನು ಕೊಟ್ಟಿದ್ದಾರೆ ಅಬ್ಸರ್ವ್ ಮಾಡಿ, ಡೈರೆಕ್ಷನ್ ಆ್ಯಂಗಲ್ಸ್ ಈಕ್ವಲ್ ಇದೆ. ಅಂದರೆ ಏನು, ಆಲ್ಫಾ ಈಸ್ ಈಕ್ವಲ್ ಟು ಬೀಟಾ ಈಸ್ ಈಕ್ವಲ್ ಟು ಗಾಮಾ, ಹೌದಿಲ್ಲ? ನಾವೇನು ಕಂಡುಹಿಡಬೇಕೀಗ, ಫೈಂಡ್ ದ ಡೈರೆಕ್ಷನ್ ಕೊಸೈನ್ಸ್. ಓಕೆ, ಆಲ್ಫಾ ಈಸ್ ಈಕ್ವಲ್ ಟು ಬೀಟಾ ಈಸ್ ಈಕ್ವಲ್ ಟು ಗಾಮಾ ತಾನೆ. ಸೊ ದೇರ್ ಫೋರ್ ಕಾಸ್ ಆಲ್ಫಾ ಈಸ್ ಈಕ್ವಲ್ ಟು ಕಾಸ್ ಬೀಟಾ ಈಸ್ ಈಕ್ವಲ್ ಟು ಕಾಸ್ ಗಾಮಾ ಆಗುತ್ತಾ? ಅವ್ರು ಕೇಳಿರೋದೇನೋ ಡೈರೆಕ್ಷನ್ ಕೊಸೈನ್ಸ್ ಕಂಡುಹಿಡಬೇಕು. ನಾವೀಗ ಹೇಗೆ ಕಂಡುಹಿಡಿಯೋದು, ಕಾಸ್ ಆಲ್ಫಾ, ಕಾಸ್ ಬೀಟಾ, ಕಾಸ್ ಗಾಮಾ ಈಕ್ವಲ್ ಇದೆ. ಸೊ ಯಾವುದಾದ್ರೂ ಒಂದು ಗೊತ್ತಾಯಿತು ಅಂದರೆ ಎಲ್ಲ ಗೊತ್ತಾದಂಗೆ, ಕರೆಕ್ಟಾ? ಈಗ ನಾನು ನಿಮಗೆ ಲಾಸ್ಟಿಗೆ ಹೇಳ್ಕೊಟ್ಟೆ, ಯಾವುದು, ರಿಲೇಷನ್ ಬಿಟ್ವೀನ್ ದ ಡೈರೆಕ್ಷನ್ ಕೊಸೈನ್ಸ್ ಏನಿತ್ತು, L² ಪ್ಲಸ್ M² ಪ್ಲಸ್ N² ಈಸ್ ಈಕ್ವಲ್ ಟು 1 ಅಂತ ಹೇಳಿದ್ದೆ, ಹೌದಾ? ಸೊ ಕಾಸ್ ಸ್ಕ್ವೇರ್ ಆಲ್ಫಾ, ಕಾಸ್ ಸ್ಕ್ವೇರ್ ಬೀಟಾ, ಕಾಸ್ ಸ್ಕ್ವೇರ್ ಗಾಮಾ ಇಸ್ಗಳು 1. ಈಗ ಎಲ್ಲವೂ ಈಕ್ವಲ್ ಇದೆ ಅಂದರೆ ಎಲ್ಲದನ್ನು ನಾವೇನು ಮಾಡೋಣ, ಕಾಸ್ ಸ್ಕ್ವೇರ್ ಆಲ್ಫಾ, ಕಾಸ್ ಸ್ಕ್ವೇರ್ ಆಲ್ಫಾ, ಕಾಸ್ ಸ್ಕ್ವೇರ್ ಆಲ್ಫಾ ಅಂತ ಬರ್ಕೋಬೋದಲ್ಲ, ಈಸ್ ಈಕ್ವಲ್ ಟು 1. ಇದೆಷ್ಟು ಟೈಮ್ಸ್ ಇದೆ, 3 ಟೈಮ್ಸ್. ಸೊ ದೇರ್ ಫೋರ್ 3 ಟೈಮ್ಸ್ ಕಾಸ್ ಸ್ಕ್ವೇರ್ ಆಲ್ಫಾ ಈಸ್ ಈಕ್ವಲ್ ಟು 1. ಕಾಸ್ ಸ್ಕ್ವೇರ್ ಆಲ್ಫಾ ಈಸ್ ಈಕ್ವಲ್ ಟು ಎಷ್ಟು, 1/3. ಕಾಸ್ ಆಲ್ಫಾ ಈಸ್ ಈಕ್ವಲ್ ಟು ಸ್ಕ್ವೇರ್ ಐತೆ ತಾನೆ, ಅದನ್ನು ಆ ಕಡೆ ಕಳಿಸಿದ್ರೆ ಪ್ಲಸ್ ಆರ್ ಮೈನಸ್ 1/√3. ಕರೆಕ್ಟ್ ಇದೆಯಾ? ಒಂದು ಸಿಕ್ತಾ ಅಂದಮೇಲೆ ಇನ್ನೆಲ್ಲವೂ ಸೇಮ್ ತಾನೆ. ಸೊ ದೇರ್ ಫೋರ್ ಡೈರೆಕ್ಷನ್ ಕೊಸೈನ್ಸ್ ಏನಾಗುತ್ತೆ, ಪ್ಲಸ್ ಆರ್ ಮೈನಸ್ 1/√3, ಪ್ಲಸ್ ಆರ್ ಮೈನಸ್ 1/√3, ಪ್ಲಸ್ ಆರ್ ಮೈನಸ್ 1/√3. ಅರ್ಥ ಆಯ್ತಲ್ಲ? ಸೊ ಇದು ನಿಮ್ಮ ಡೈರೆಕ್ಷನ್ ಕೊಸೈನ್ಸ್ ಆಗುತ್ತೆ. ಅರ್ಥ ಆಯ್ತಾ? ಆ್ಯಂಡ್ ಇನ್ನೊಂದು ಪ್ಲಸ್ ಆರ್ ಮೈನಸ್ ಯಾಕೆ, ನಾನು ಯಾವಾಗಲೇ ಹೇಳಿದೆ, 2 ಸೆಟ್ ಆಫ್ ಡೈರೆಕ್ಷನ್ ಕೊಸೈನ್ಸ್ ಎಕ್ಸಿಸ್ಟ್ ಆಗುತ್ತೆ. ಒಂದು ನಾರ್ಮಲ್ ಡೈರೆಕ್ಷನ್ ತೊಗೊಂಡ್ರೆ, ಇನ್ನೊಂದು ಆಪೋಸಿಟ್ ತೊಗೊಂಡ್ರೆ ಪೈ ಮೈನಸ್ ಆಲ್ಫಾನ, ರೈಟ್? ಅದಕ್ಕೆ ಒಂದು ಪ್ಲಸ್ಸು ಒಂದು ಮೈನಸ್ಸು, ರೈಟ್? ಸೊ ದಟ್ಸ್ ಆಲ್. ನೆಕ್ಸ್ಟ್ ಕಮಿಂಗ್ ಟು ಥರ್ಡ್ ಕ್ವೆಶನ್ ಏನಿದೆ ನೋಡಿ, ಅಬ್ಸರ್ವ್ ಮಾಡಿ. ನಾನು ಅಲ್ಲಿ ಅವ್ರ ಶೀಟ್ ತಗೊತೀನಿ, ರೈಟ್? ಓಕೆ, ಇಫ್ ಎ ಲೈನ್ ಹ್ಯಾಸ್ ದ ಡೈರೆಕ್ಷನ್ ರೇಷಿಯೋಸ್ ದೆನ್ ವಾಟ್ ಆರ್ ಇಟ್ಸ್ ಡೈರೆಕ್ಷನ್ ಕೊಸೈನ್ಸ್. ಅಂದರೆ ಏನು ಮಾಡಿದ್ದಾರೆ ಅವರು, ಈ ಸತಿ ಡೈರೆಕ್ಷನ್ ಆ್ಯಂಗಲ್ಸ್ ಕೊಟ್ಟಿಲ್ಲ, ಡೈರೆಕ್ಷನ್ ರೇಷಿಯೋಸ್ ಕೊಟ್ಟಿದ್ದಾರೆ. ಆ ಡೈರೆಕ್ಷನ್ ರೇಷಿಯೋಸ್ನ ಯೂಸ್ ಮಾಡಿಬಿಟ್ಟು ಡೈರೆಕ್ಷನ್ ಕೊಸೈನ್ಸ್ ಕಂಡಿಡಿರಿ ಅಂತ ಹೇಳಿದ್ದಾರೆ. ಹೌ ಟು ಫೈಂಡ್ ದಟ್ ಒನ್, ಥಿಂಕ್ ಪ್ರಾಪರ್ಲಿ. ವಾಟ್ ಕ್ಯಾನ್ ಬಿ ಡನ್, ಡೈರೆಕ್ಷನ್ ಕೊಸೈನ್ಸು, ಡೈರೆಕ್ಷನ್ ರೇಷಿಯೋಸು ಏನಾರ ರಿಲೇಷನ್ ಇದೆಯಾ? ನೆನೆಸ್ಕೊಳ್ರಿ, ರಿಲೇಷನ್ ಇದೆ. ಏನಿತ್ತು, ಎಕ್ಸ್ ಬೈ ಆರ್ ಈಸ್ ಈಕ್ವಲ್ ಟು ಎಲ್ ಅಂತ ಇತ್ತು ತಾನೆ ರಿಲೇಷನ್ನು, ರೈಟ್? ಅದೇ ಥರ ಎಮ್ ಈಸ್ ಈಕ್ವಲ್ ಟು y/r ಇತ್ತು, ಎನ್ ಈಸ್ ಈಕ್ವಲ್ ಟು z/r ಇತ್ತು, ರೈಟ್? ಸೊ ಅದನ್ನು ಯೂಸ್ ಮಾಡಿ ನಾನು ಬರಿಬೋದು ತಾನೆ. ನನಗೆ ಬೇಕಿರೋದೇನು, LMN ವ್ಯಾಲ್ಯೂಸು, ಎಲ್ಲು ಎಮ್ಮು ಎನ್ನು. ಈ ವ್ಯಾಲ್ಯೂಸ್ ನನ್ನ ಹತ್ರ ಇದಾವೆ ತಾನೆ, XYZ ಅವರೇ ಕೊಟ್ಟಿದ್ದಾರೆ. ಆರ್ ಕಂಡುಹಿಡಿಬೋದಲ್ಲ. ಹೌ ಟು ಫೈಂಡ್ ಆರ್? ಆರ್ ಈಸ್ ನಥಿಂಗ್ ಬಟ್ ಮ್ಯಾಗ್ನಿಟ್ಯೂಡ್. ಆರ್ ಹೇಗೆ ಕಂಡುಹಿಡಿತೀರಾ, ಸ್ಕ್ವೇರ್ ರೂಟ್ ಆಫ್ x² ಪ್ಲಸ್ y² ಪ್ಲಸ್ z² ವಿಚ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ -18 ಹೋಲ್ ಸ್ಕ್ವೇರ್ ಪ್ಲಸ್ 12² ಪ್ಲಸ್ -4 ಸೊ ವಾಟ್ ಈಸ್ ದ ಆನ್ಸರ್? 18² ಅಂದರೆ ಎಷ್ಟಾಗುತ್ತೆ? 324 ಆಗುತ್ತಾ? 18 ಐ ಥಿಂಕ್ 324.
ಓಕೆ. ಸೊ ಪ್ಲಸ್ 12 ಸ್ಕ್ವೇರ್ ಅಂದರೆ 144, 4 ಸ್ಕ್ವೇರ್ ಅಂದರೆ 16. ದೇರ್ ಫೋರ್ ಆರ್ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ? 300 ಪ್ಲಸ್ 100 400, 400 ಪ್ಲಸ್ 40 20 460, 448, 468 ಪ್ಲಸ್ 10 478 ಪ್ಲಸ್ 6 484 ಆಗುತ್ತೆ. ಓಕೆ. ಸೊ 484 ಅಂದರೆ ಯಾವುದು? 22 ಸ್ಕ್ವೇರ್. ಕರೆಕ್ಟ್. ಸೊ ಯು ಗಾಟ್ ದ ಆರ್ ವ್ಯಾಲ್ಯೂ. ನಾವು ಯು ಕ್ಯಾನ್ ಈಸಿಲಿ ಗೆಟ್ ಡೈರೆಕ್ಷನ್ ಕೊಸೈನ್ಸ್. ಡೈರೆಕ್ಷನ್ ಕೊಸೈನ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ? ಎಕ್ಸ್ ಬೈ ಆರ್. ಎಕ್ಸ್ ಅಂದರೆ ಎಷ್ಟು? -18/22 ಆಯಿತು. ಕಾಮ ವೈ ಬೈ ಆರ್. ವೈ ಅಂದರೆ 12 ಡಿವೈಡೆಡ್ ಬೈ ಆರ್ ವ್ಯಾಲ್ಯೂ 22. ನೆಕ್ಸ್ಟು ಝೆಡ್ ಬೈ ಆರ್. ಈಗ ಕಾಮನ್ ಟೇಬಲ್ಸಲ್ಲಿ ಹೋಗೋದಾದರೆ ಡಿವೈಡ್ ಮಾಡಿ ಬರೀರಿ. ಅರ್ಥ ಆಯ್ತಲ್ಲ? ಸೊ ನೋ ಇಶ್ಯೂಸ್. ಹಾಗೆ ಬರೆದ್ರೂ ಓಕೆ. ಒಂದು ಸೆಟ್ ಇದೇ ಆಯಿತು. ಇನ್ನೂ ಒಂದು ಸೆಟ್ ಬರೀಬೇಕು ಅಂದರೆ 2 9s 11s. ಸೊ -9/11 ಒಂದು, 2 6 2 11s. ನೆಕ್ಸ್ಟ್ 2 2s 2 11s. ದಿಸ್ ಇಸ್ ದ direction cosines. ಅರ್ಥ ಆಯ್ತಲ್ಲ? ಹೋಪ್ ಸೊ. ರೈಟ್. ಕಮಿಂಗ್ ಟು ಕ್ವೆಶನ್ ನಂಬರ್ 4. ಶೋ ದ ಪಾಯಿಂಟ್ಸ್ ಆರ್ ಕೊಲಿನಿಯರ್ and then find the direction cosines of the sides of the triangle whose vertices are given. Okay, done. So first fourth question ಗೆ ಬರೋಣ. ಶೋ ದಟ್ ದೀಸ್ ಪಾಯಿಂಟ್ಸ್ ಆರ್ ಕೊಲಿನಿಯರ್ ಅಂತ ಅಂದರು. ಹೌದಾ? ಫೋರ್ತ್ ಕ್ವಶನ್ ಏನಿದೆ? ಪಾಯಿಂಟ್ಸ್ ಕೊಲಿನಿಯರ್ ಇದಾವೆ ಅಂತ ತೋರಿಸ್ಬೇಕು. ಟೆಲ್ ಮಿ ಒನ್ ಥಿಂಗ್. ಕೊಲಿನಿಯರ್ ಅಂದರೆ ಮೀನಿಂಗ್ ಏನು? ಒಂದೇ ಲೈನ್ ಮೇಲೆ ಲೈ ಆಗಿದ್ದಾವೆ. ಎಸ್ ಆರ್ ನೋ? ಸೊ ಅದು ನಿಮಗೆ ಗೊತ್ತಿರಬೇಕು. ಒಂದೇ ಲೈನ್ ಮೇಲೆ ಲೈ ಆಗ್ತಿದ್ದಾವೆ ಅಂತ ಅಂದರೆ ಎ ಬಿ ಸಿ. ದೆನ್ ಇವೆಲ್ಲ ಪ್ಯಾರಲಲ್ ಅಂತ ಕನ್ಸಿಡರ್ ಮಾಡ್ಬೋದು ತಾನೆ? ಪ್ಯಾರಲಲ್ ಅಂತಂದರೆ ಆ ನೋಟ್ ಪಾಯಿಂಟ್ ನಿಮಗೆ ಗೊತ್ತಿರಬೇಕು. ನಾನು ಹೇಳಿಲ್ಲ ಅನಿಸುತ್ತೆ, ಅದು ಮರ್ತೋಗಿದ್ದೀನಿ. ಸೊ ಏನಿತ್ತು ನೋಟ್ ಪಾಯಿಂಟು? ಇಫ್ ದ ಕಂಡೀಷನ್ ಈಸ್ ಇಫ್ ದ ಡೈರೆಕ್ಷನ್ ರೇಷಿಯೋಸ್ ಆಫ್ 2 ಲೈನ್ ಸೆಗ್ಮೆಂಟ್ಸ್ ಆರ್ ಪ್ರಪೋರ್ಷನಲ್ ದೆನ್ ದೋಸ್ ಲೈನ್ಸ್ ಆರ್ ಕೊಲಿನಿಯರ್. ಅಂದರೆ ಇದು ಒಂದು ಲೈನಾ, ಇದು ಒಂದು ಲೈನಾ. ಸೊ ಎ ಬಿ ಮತ್ತು ಬಿ ಸಿ ಎರಡರದ್ದು ನೀವೇನು ಮಾಡಬೇಕೀಗ? ಡೈರೆಕ್ಷನ್ ರೇಷಿಯೋಸ್ ತೆಗೀರಿ. 2 ಪಾಯಿಂಟ್ಸ್ ಗೊತ್ತಿದ್ರೆ, ಲಾಸ್ಟ್ ಹೇಳಿದೆ ಎಕ್ಸಸೈಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ, 2 ಪಾಯಿಂಟ್ಸ್ ಇದ್ದರೆ ಅದರದ್ದು ಡೈರೆಕ್ಷನ್ ರೇಷಿಯೋಸ್ ಹೇಗೆ ಕಂಡುಹಿಡಿತೀರಾ? x2 - x1, y2 - y1, z2 - z1. ಸೊ ಈ ಎ ಬಿ ಲೈನಿಂದು ಡೈರೆಕ್ಷನ್ ರೇಷಿಯೋಸು ಬಿ ಸಿ ಲೈನಿಂದು ಡೈರೆಕ್ಷನ್ ರೇಷಿಯೋಸು ಸೇಮ್ ಇದ್ದರೆ ಅಥವಾ ಪ್ರಪೋರ್ಷನಲ್ ಇದ್ದರೆ ನಮಗೇನಾಗುತ್ತೆ? ಅವೆಲ್ಲವೂ ಕೊಲಿನಿಯರ್ ಆಗ್ತವೆ. ಸೊ ಹಾಗಾಗಿ ಲೆಟ್ ಅಸ್ ಚೆಕ್. ಎ ಬಿದು ಫಸ್ಟ್ ಡೈರೆಕ್ಷನ್ ರೇಷಿಯೋಸ್ ಚೆಕ್ ಮಾಡಿರಿ. ಏನು ಸಿಗುತ್ತೆ? ಎ ಮತ್ತು ಬಿ 2 3 4. ಇದನ್ನು ಎ, ಇದನ್ನು ಬಿ, ಇದನ್ನು ಸಿ ಅಂದ್ಕೊಳ್ಳೋಣ. ಓಕೆ. -1 - 2 ಎಷ್ಟಾಗುತ್ತೆ? -3. ರೈಟ್. ನೆಕ್ಸ್ಟ್ -2 - 3 ಎಷ್ಟಾಗುತ್ತೆ? -5. ನೆಕ್ಸ್ಟ್ 1 - 4 -3 ಆಗುತ್ತೆ. ಹೌದಾ ಇಲ್ಲ? ಲೆಟ್ ಸಿ ಬಿ ಸಿ ಲೈನಿಂದ ಏನಾಗುತ್ತೆ? ಇದು ಒಂದು ಸೆಟ್ ಡೈರೆಕ್ಷನ್ ರೇಷಿಯೋಸ್ ಬಿ ಸಿದು ಇಲ್ಲ ಸೇಮ್ ಬರಬೇಕು, ಇಲ್ಲ ಪ್ರಪೋರ್ಷನಲ್ ಬರಬೇಕು. ಹೌದಾ? ಲೆಟ್ ಅಸ್ ಚೆಕ್. ಬಿ ಸಿ ಅಂದರೆ 5 - 1 -1 ಅಂದರೆ 6, 8 - 2 ಅಂದರೆ 10, 7 - 1 6. ಅಬ್ಸರ್ವ್ ಮಾಡಿ, ಇದು ಪ್ರಪೋರ್ಷನಲ್ ಇದೆ ತಾನೆ? ಹೇಗೆ ಅಬ್ಸರ್ವ್ ಮಾಡೋದು? ಹೇಗೆ ಗೊತ್ತಾಗುತ್ತೆ ಪ್ರಪೋರ್ಷನಲ್ ಅಂತ ಅಂದರೆ ಒಂದಕ್ಕೊಂದು ಒಂದೇ ಯಾವುದೋ ಒಂದು ನಂಬರ್ನ ನಾನು ಮಲ್ಟಿಪ್ಲೈ ಮಾಡಿದ್ರೆ ಇವೆಲ್ಲ ನಂಬರ್ಸು ಬರುತ್ತೆ. -3ಗೆ 2 ಮಲ್ಟಿಪ್ಲೈ ಮಾಡಿದ್ರೆ -6 ಬರುತ್ತೆ. ಓಕೆ. -2 ಮಲ್ಟಿಪ್ಲೈ ಮಾಡಿದ್ರೆ ಏನು ಸಿಗುತ್ತೆ? +6. -5ಗೂ -2 ಮಲ್ಟಿಪ್ಲೈ ಆದರೆ, ಸೊ ದಟ್ ಮೀನ್ಸ್ ವಾಟ್? ಪ್ರಪೋರ್ಷನಾಲಿಟಿ. ಇದು x1 y1 z1 ಅಂತ ಅಂದ್ಕೊಂಡು ಇದು x2 y2 z2 ಅಂದ್ಕೊಂಡ್ರೆ ಏನು ಸಿಗುತ್ತೆ? x2/x1 ಪ್ರಪೋರ್ಷನಲ್ ಸಿಗಬೇಕು ಅಂದರೆ y2/y1 is equal to z2/z1 must be equal to some constant, right? So let us check. 6 divided by -3 is equal to 10 divided by -5 is equal to 6 divided by -3, which is equal to 3 1s 3 2s 5 1s 5 2s 3 1s 3 2s, so which is equal to 2 and minus sign. So therefore -2 multiply ಆದರೆ ಎಲ್ಲ ಸಿಗುತ್ತೆ. Since direction ratios are proportional, ನಾವೇನು ಹೇಳ್ಬೋದು? ಎ ಬಿ ಆ್ಯಂಡ್ ಬಿ ಸಿ ಆರ್ ಪ್ಯಾರಲಲ್ ಆರ್ ಕೊಲಿನಿಯರ್. ಅರ್ಥ ಆಯ್ತಲ್ಲ? ಓಕೆ. ಐ ಹೋಪ್ ಸೊ ಅರ್ಥ ಆಗಿದೆ ನಿಮಗೆ ಈ ಕಾನ್ಸೆಪ್ಟು. ನೆಕ್ಸ್ಟ್ ಬಂದ್ಬಿಟ್ಟು ಏನಿದೆ? ಫೈಂಡ್ ದ ಡೈರೆಕ್ಷನ್ ಕೊಸೈನ್ಸ್ ಆಫ್ ದ ಸೈಡ್ಸ್ ಆಫ್ ದ ಟ್ರಯಾಂಗಲ್. ಅಂದ್ರೆ ಏನು? ಈ ಥರ 3 ಸೈಡ್ಸ್ ಇದೆ. ಟ್ರಯಾಂಗಲ್ ಅಂದರೆ 3 ಸೈಡ್ಸಾ? ಅವ್ರೇನು ಮಾಡಿದ್ದಾರೆ? ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಇಲ್ಲೊಂದು -1 1 2 ವರ್ಟಿಸಸ್ ಕೊಟ್ಟಿದ್ದಾರೆ. ಇದು -5 -5 -2. ಅವ್ರು ಕೇಳಿರೋದೇನೋ ಡೈರೆಕ್ಷನ್ ಕೊಸೈನ್ಸ್ ಕಂಡುಹಿಡಿರಿ. ಈ ಸೈಡ್ಸಿಂದೆಲ್ಲ ಡೈರೆಕ್ಷನ್ ಕೊಸೈನ್ಸ್ ಅಂದರೆ ಏನೋ 2 ಪಾಯಿಂಟ್ಸ್ ಗೊತ್ತಿದ್ದಾವೆ ತಾನೆ? ಈಸಿಯಾಗಿ ಇವೆರಡು ಪಾಯಿಂಟ್ಸ್ನ ಯೂಸ್ ಮಾಡಿ ಇದ್ರದ್ದು ಡೈರೆಕ್ಷನ್ ಕೊಸೈನ್ ಕಂಡುಹಿಡಿಬೋದು. ಇವೆರಡು ಪಾಯಿಂಟ್ಸ್ ಯೂಸ್ ಮಾಡಿ ಇದ್ರದ್ದು ಡೈರೆಕ್ಷನ್ ಕೊಸೈನ್ ಕಂಡುಹಿಡಿಬೋದು. ಇವೆರಡು ಪಾಯಿಂಟ್ ಯೂಸ್ ಮಾಡಿ ಇದ್ರದ್ದು ಅಂದರೆ ಎ ಬಿ ಸಿ ಕಂಡುಹಿಡಿಬೋದಲ್ಲ ಈಸಿಯಾಗಿ. ಸೊ ಲೆಟ್ ಅಸ್ ಟ್ರೈ. ಫಸ್ಟ್ ಡೈರೆಕ್ಷನ್ ಕೊಸೈನ್ಸ್ ಆಫ್ ಸೈಡ್ 1 ಅಂದರೆ ಎ ಬಿ. ಏನು ಮಾಡ್ತೀರಾ? ಎ ಬಿ ಅಂತಂದರೆ -1 -3 -4, 1 - 5 -4,
2 ಮೈನಸ್ ಆಫ್ ಮೈನಸ್ 4 ಅಂತಂದರೆ 6. ನೆಕ್ಸ್ಟು ಡೈರೆಕ್ಷನ್ ಕೊಸೈನ್ಸ್ ಆಫ್ ಬಿ ಸಿ ಅಂತ ಅಂದರೆ ಏನು ಮಾಡ್ತೀರಾ, ಬಿ ಮತ್ತು ಸಿ ಯಾವುದೋ ಒಂದನ್ನು x2 y2 z2 ಅಂದ್ಕೊಳ್ರಿ, ಇನ್ನೊಂದನ್ನು x1 y1 z1 ಅಂದ್ಕೊಳ್ರಿ. ಸೊ ವಾಟ್ ವಿಲ್ ಯು ಗೆಟ್, ಬಿ ಸಿ ಅಂತಂದರೆ -5 -1 -5 ಮೈನಸ್ ಆಫ್ -1 ಅಂತ ಅಂದರೆ ಕನ್ಫ್ಯೂಸ್ ಆಗೋದು ಬೇಡ. ನೆಕ್ಸ್ಟ್ -5 -1 ನೆಕ್ಸ್ಟು -2 -2. ಸೊ ಏನು ಸಿಗುತ್ತೆ, -4 -6 -4 ಸಿಗುತ್ತೆ. ಕರೆಕ್ಟ್ ಇದೆಯಾ? ನೆಕ್ಸ್ಟು ಡಿ ಸಿಸ್ ಆಫ್ ಇನ್ನೂ ಒಂದು ಸೈಡ್ ಯಾವುದಿದೆ, ಎ ಸಿ. ಹೇಗೆ ಕಂಡುಹಿಡಿತೀರಾ ಡಿ ಸಿಸ್ ಆಫ್ ಎ ಸಿ? ಡೈರೆಕ್ಷನ್ ಕೊಸೈನ್ಸ್ ಎ ಸಿದು -5 -3 -5 -5 -2 ಮೈನಸ್ ಆಫ್ +4. ಕರೆಕ್ಟ್. ಸೊ ವಾಟ್ ವಿಲ್ ಯು ಗೆಟ್, -5 -3 ಅಂತಂದರೆ -8 -5 ಮೀನ್ಸ್ -10 -2 +4 ಅಂತಂದರೆ ಎಷ್ಟು ಬರುತ್ತೆ, 4 -2 2. ಓಕೆ, ಸೊ ಯು ಗಾಟ್ ದಿಸ್ ಒನ್ ಆ್ಯಂಡ್ ದಿಸ್ ಒನ್, ರೈಟ್? ಸೊ ಇಷ್ಟು ಬರುತ್ತೆ, ಹೌದಾ? ಫೈಂಡ್ ದ ಡೈರೆಕ್ಷನ್ ಸಾರಿ ಇದು ಡೈರೆಕ್ಷನ್ ಕೊಸೈನ್ಸ್ ತಾನೇ ಅವ್ರು ಹೇಳಿರೋದು. ನಮಗೆ ಸಿಕ್ಕಿರೋದೇನಿವೆಲ್ಲ ಡೈರೆಕ್ಷನ್ ರೇಷಿಯೋಸು. ಈಗ ಡೈರೆಕ್ಷನ್ ರೇಷಿಯೋಸ್ ಯೂಸ್ ಮಾಡಿಬಿಟ್ಟು ಡೈರೆಕ್ಷನ್ ಕೊಸೈನ್ಸ್ ಕಂಡುಹಿಡಿಬೋದು ತಾನೆ. ಹೇಗೆ, 2 ಪಾಯಿಂಟ್ಸ್ ಗೊತ್ತಿದ್ರೆ ಡೈರೆಕ್ಷನ್ ಕೊಸೈನ್ಸ್ ಏನು ಗೊತ್ತು, x2 - x1/pq, ಆವಾಗಲೇ ಹೇಳಿದೆ, y2 - y1/pq, z2 - z1/pq. ಕರೆಕ್ಟ್. ಸೊ ಇದನ್ನು ಯೂಸ್ ಮಾಡಿಬಿಟ್ಟು ನಾನು ಕಂಡುಹಿಡಿಬೋದು. x2 - x1 ಎಲ್ಲ ಸಿಕ್ಕಿದೆ ನನಗೆ, ಎಲ್ಲದಕ್ಕೂ ಸಿಕ್ಬಿಟ್ಟಿದೆ, ರೈಟ್? ಸೊ ಈ ಥರ ಡೈರೆಕ್ಷನ್ ಕೊಸೈನ್ಸ್ ಆಫ್ ಎ ಬಿ ಕಂಡುಹಿಡಿಯೋಣ. ಪಿ ಕ್ಯೂ ಅಂತಂದರೆ ಡಿಸ್ಟೆನ್ಸ್, ಇದ್ರದ್ದು ಸ್ಕ್ವೇರ್ ಮಾಡಬೇಕು, ಮ್ಯಾಗ್ನಿಟ್ಯೂಡ್ ಕಂಡುಹಿಡಿಬೇಕು, ಹೌದಾ? ಸೊ ಲೆಟ್ ಅಸ್ ಫೈಂಡ್ ದ್ಯಾಟ್ ಒನ್ ಫಸ್ಟ್. ಜಸ್ಟ್ ಅ ಮಿನಿಟ್, ಐ ವಿಲ್ ಕಮ್ ಬ್ಯಾಕ್. ಓಕೆ, ಸೊ ಇದು ಬಂದುಬಿಟ್ಟು ಡೈರೆಕ್ಷನ್ ರೇಷಿಯೋಸ್ ಆಯ್ತಲ್ಲ. ಈಗ ಕೊಸೈನ್ಸ್ ಬೇಕು ಅಂತಂದರೆ ನಾವೇನು ಮಾಡ್ತೀವಿ ಹೇಳಿ, ಜಸ್ಟ್ ಲೆಟ್ ಮಿ ಟೇಕ್ ದಿಸ್. ಡೈರೆಕ್ಷನ್ ಕೊಸೈನ್ಸ್ ಅಂದರೆ ನಾನು ಏನು ಹೇಳ್ಕೊಟ್ಟಿದ್ದೆ ಹೇಳಿ ಈಗ ತಾನೆ, x2 - x1 ಡಿವೈಡೆಡ್ ಬೈ ಅದು ಪಿ ಕ್ಯೂ ಲೈನ್ ಇದ್ದರೆ ಪಿ ಕ್ಯೂ, ಎ ಬಿ ಇದ್ದರೆ ಎ ಬಿ. ಇಲ್ಲಿ ನಮಗಿರೋದು ಯಾವುದು, ಎ ಬಿ ತಾನೆ. ಸೊ ಎ ಬಿ y2 - y1/ab, z2 - z1/ab. ಕರೆಕ್ಟಾ? ಈಗ x2 - x1 ಆಲ್ರೆಡಿ ನಮಗೆ ಗೊತ್ತಿದೆ, y2 - y1 ಗೊತ್ತಿದೆ. ಎ ಬಿ ಲೈನಿಂದ ನಾವು ಫಸ್ಟ್ ಕಂಡುಹಿಡಿತಿರೋದು. 3 ಸೈಡ್ಸ್ ಇದಾವಲ್ಲ, 3 ಸೈಡಲ್ಲಿ 1 ಸೈಡಿಂದ ಫಸ್ಟ್ ಕಂಡುಹಿಡಿತೀವಿ. ನೆಕ್ಸ್ಟ್ ಇನ್ನು ರಿಮೈನಿಂಗ್ 2 ಸೈಡ್ಸ್ ಇಂದು. ಓಕೆ, ಸೊ ವಿ ಆಲ್ರೆಡಿ ನೋ ದಿಸ್ ಒನ್. ನೆಕ್ಸ್ಟ್ ಎ ಬಿ ಅಂತ ಅಂದರೆ ಏನು, ಡಿಸ್ಟೆನ್ಸ್ ಬಿಟ್ವೀನ್ ಎ ಆ್ಯಂಡ್ ಬಿ. ಈಗ ತಾನು ಹೇಳಿದೆ, ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್ ಇದ್ದರೆ ನೀವು ಆಲ್ರೆಡಿ ಕಲ್ತಿದ್ದೀರಾ ಏನದು, ಸ್ಕ್ವೇರ್ ರೂಟ್ ಆಫ್ x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್ ಪ್ಲಸ್ z2 - z1 ಹೋಲ್ ಸ್ಕ್ವೇರ್. ಕರೆಕ್ಟ್. ಸೊ ವಾಟ್ ಈಸ್ x2 - x1 ಆಲ್ರೆಡಿ ಗೊತ್ತಿದೆ, -4 ಹೋಲ್ ಸ್ಕ್ವೇರ್ z2 - z1 6 ಸ್ಕ್ವೇರ್, ವಿಚ್ ಇಸ್ ಈಕ್ವಲ್ ಟು 4 ಸ್ಕ್ವೇರ್ 16 6 ಸ್ಕ್ವೇರ್ 36. ಕರೆಕ್ಟಾ? 30 + 10 40 40 + 10 50 50 ಪ್ಲಸ್ ನೆಕ್ಸ್ಟ್ 6 3 18 50 + 18 ಅಂದರೆ ಎಷ್ಟಾಗುತ್ತೆ, 68 ತಾನೆ. ಸೊ 68 ಯಾವುದಾದ್ರು ಸ್ಕ್ವೇರ್ ನಂಬರಲ್ಲಿ ಹೋಗುತ್ತಾ, ಅಬ್ಸರ್ವ್ ಮಾಡಿ. 17 4s ಅಲ್ವಾ. ಸೊ 4 × 17, 4 ರೂಟಿಂದ ಹೊರಗೆ ಬಂದರೆ 2√17. ಇದು ಈ ಸ್ಟೆಪ್ಪಿಂದ ಈ ಸ್ಟೆಪ್ ಬರೋ ಬೇಸಿಕ್ಸ್ನ ನಾನು ಆಲ್ರೆಡಿ ಪ್ರೀವಿಯಸ್ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ, ಕರೆಕ್ಟಾ? ಅದು ಏನಿಲ್ಲ, ರೂಟ್ ಅಪ್ಲೈಸ್ ಟು ಬೋತ್ √14 ಅಲ್ಲ √4 √7. √4 is nothing but 2 ಸ್ಕ್ವೇರ್ ರೂಟ್ ಕ್ಯಾನ್ಸಲ್, √17 ಹಾಗೆ. ಸೊ 2√17. ಕರೆಕ್ಟ್. ಸೊ ಎ ಬಿ ಇದು ಸಿಕ್ತು ಡೈರೆಕ್ಷನ್ ಕೊಸೈನ್ಸ್. ನೆಕ್ಸ್ಟ್ ಯಾವುದು ಬೇಕಪ್ಪ, ಡೈರೆಕ್ಷನ್ ಕೊಸೈನ್ಸ್ ಆಫ್ ಇನ್ನೊಂದು ಲೈನ್ ಯಾವುದು, ಎ ಬಿ ಆಯಿತು, ಬಿ ಸಿ ಬೇಕು. ಸೊ ಬಿ ಸಿ ಹೇಗೆ ಕಂಡುಹಿಡಿತೀರಿ, x2 - x1/bc, y2 - y1/bc, z2 - z1/bc. ಕರೆಕ್ಟ್ ಇದೆಯಾ? ಸೊ ಈ ರೀತಿ ನೀವೇನು ಮಾಡ್ತೀರಾ, ಫೈಂಡ್ ಮಾಡ್ತೀರಾ. ಈಗ x2 - x1 ಆಲ್ರೆಡಿ ಕಂಡುಹಿಡಿದಿದ್ದೀವಿ. ಏನು ಬಂದಿದೆ ಬಿ ಸಿಗೆ, -4 -6 -4. ಸೊ -4 -6 -4. ಸೊ ಅಲ್ಲಿಗೆ ಆ್ಯಕ್ಚುಲಿ ಇದು ನಾವು ಬರೀಲಿಲ್ಲಲ್ಲ, ಡಿ ಸಿಸ್ ಆಫ್ ಎ ಬಿ ಏನಾಯಿತು ಅಂತ ಬರೀಲಿಲ್ಲ. ಡಿ ಸಿಸ್ ಆಫ್ ಎ ಬಿ ಅಂತ ಅಂದರೆ -4 ಡಿವೈಡೆಡ್ ಬೈ 2√17, -4 ಡಿವೈಡೆಡ್ ಬೈ 2√17, 6 ಡಿವೈಡೆಡ್ ಬೈ 2√17. 2 1 2 3 2 1 2 2 2 1 2 2. ಸೊ ಅಲ್ಲಿಗೆ ಏನಾಗುತ್ತೆ, ಡೈರೆಕ್ಷನ್ ಕೊಸೈನ್ಸ್ ಆಫ್ ಎ ಬಿ ಅಂತ ಅಂದರೆ ಏನು ಸಿಗುತ್ತೆ ನಿಮಗೆ, ಲೆಟ್ ಮಿ ಡಿಫ್ರೆನ್ಶಿಯೇಟ್ ಇಟ್. 2 ಕ್ಯಾನ್ಸಲ್ ಆದರೆ -2/√17, -2/√17, 3/√17. ಇದು ಬಂದುಬಿಟ್ಟು ಯಾವುದಕ್ಕೆ, ಎ ಬಿ. ಬಿ ಸಿಗೆ ಬೇಕಲ್ಲ, ಡಿವೈಡೆಡ್ ಬೈ ಬಿ ಸಿ ಡಿವೈಡೆಡ್ ಬೈ ಬಿ ಸಿ. ಬಿ ಸಿ ಕಂಡುಹಿಡಿರಿ ಫಸ್ಟು. ಬಿ ಸಿ ಹೇಗೆ ಕಂಡುಹಿಡಿತೀರಾ, ಅಗೇನ್ ಸೇಮ್ ಡಿಸ್ಟೆನ್ಸ್ ಫಾರ್ಮುಲಾ. ಸೊ ಬಿ ಮತ್ತು ಸಿ ಮಧ್ಯದಲ್ಲಿರೋ ಡಿಸ್ಟೆನ್ಸು x2 - x1 ಹೋಲ್ ಸ್ಕ್ವೇರ್ ಅಂದರೆ -4 ಹೋಲ್ ಸ್ಕ್ವೇರ್ ಪ್ಲಸ್ -6 ಹೋಲ್ ಸ್ಕ್ವೇರ್ ಪ್ಲಸ್ -4 ಹೋಲ್ ಸ್ಕ್ವೇರ್. ಸೊ ಅಗೇನ್ ಸೇಮ್ ಬರುತ್ತೆ ತಾನೆ, ಯಾಕೆ 4 ಸ್ಕ್ವೇರ್ 16 36
ಮತ್ತೆ 16 ಅದೇ ಬಂತು. ಹಂಗಂದ್ರೆ 2√17 ಬರುತ್ತಿದ್ದಕ್ಕೂ 2√17 2√17 2√17 ರೈಟ್. ಸೊ ಏನಾಗುತ್ತೆ 2 1 2 2 2 1 2 3 2 1 2 2 ಅಲ್ಲಿಗೆ ಏನಾಯ್ತಪ್ಪ ಬಿ ಸಿಗೆ -2 ಡಿವೈಡೆಡ್ ಬೈ √17 ಕಾಮ -3 ಡಿವೈಡೆಡ್ ಬೈ √17 ಕಾಮ -2 ಡಿವೈಡೆಡ್ ಬೈ √17. ದಿಸ್ ಈಸ್ ಫಾರ್ ಬಿ ಸಿ. ನೆಕ್ಸ್ಟ್ ಮೂರನೇದು ಯಾವುದೈತಪ್ಪ ಎ ಸಿ. ಸೊ ಫಾರ್ ಎ ಸಿ ಯು ಕ್ಯಾನ್ ಫೈಂಡ್ ಹೌ ಟು ಫೈಂಡ್ ದಟ್ ಒನ್. ಸೇಮ್ ಡೈರೆಕ್ಷನ್ ಕೊಸೈನ್ಸ್ ಆಫ್ ದ ಸೈಡ್ ಎ ಸಿ ಈಸ್ ಈಕ್ವಲ್ ಟು ಅಗೇನ್ ಯಾವುದಾದ್ರೂ ಒಂದು ಪಾಯಿಂಟ್ x1 y1 z1 ಇನ್ನೊಂದು x2 y2 z2. ಸೊ ಅಲ್ಲಿಗೆ ಏನಾಗುತ್ತೆ ಈ ಥರ ಬರೀತೀರಾ z2 - z1 ಡಿವೈಡೆಡ್ ಬೈ ಎ ಸಿ. ಈ x2 - x1 ಇವೆಲ್ಲ ಗೊತ್ತಿದೆ ನಮಗೆ ಆಲ್ರೆಡಿ. -8 -10 2 ಡಿವೈಡೆಡ್ ಬೈ ಎ ಸಿ ಬೇಕು ನಮಗೆ. ಎ ಸಿ ಕಂಡುಹಿಡಿಯೋಣ. ಸೊ ಎ ಸಿ ಹೌ ಡು ಫೈಂಡ್ ಎ ಸಿ? ಎ ಸಿ ಅಂತ ಅಂದರೆ ಸ್ಕ್ವೇರ್ ರೂಟ್ ಆಫ್ x2 - x1 ಹೋಲ್ ಸ್ಕ್ವೇರ್ ಅಂದರೆ -8 ಸಿಕ್ಕಿದೆ. -8 ಹೋಲ್ ಸ್ಕ್ವೇರ್ ಪ್ಲಸ್ -10 ಹೋಲ್ ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ವಿಚ್ ಈಸ್ ಈಕ್ವಲ್ ಟು 8 ಸ್ಕ್ವೇರ್ ಅಂದರೆ 8 8 64 104. ಸೊ 168 ಆಗುತ್ತೆ ತಾನೆ. ಯಾವುದೋ ಸ್ಕ್ವೇರ್ ನಂಬರಲ್ಲಿ ಹೋಗುತ್ತಾ 4 4 4 2 ಇಲ್ಲೇ ಹೋಗುತ್ತಲ್ಲ 4 × 42 ವಿಚ್ ಈಸ್ ನಥಿಂಗ್ ಬಟ್ 2√42. ಕರೆಕ್ಟ್ ಇದೆಯಾ? ಸೊ ಇಲ್ಲೇನು ಸಿಕ್ತು 2√42 ಆ್ಯಂಡ್ ಇಲ್ಲಿ 2√42 ಇಲ್ಲೂ ಕೂಡ 2√42. 2 1 2 1 2 1 2 5 2 1 2 4. ಅಲ್ಲಿಗೆ ಎ ಸಿಗೆ ಏನಾಯಿತು ಡೈರೆಕ್ಷನ್ ಕೊಸೈನ್ಸ್ ಆಫ್ ಎ ಸಿ ಅಂದರೆ -4/√42 ಕಾಮ 5 -5/√42 ಕಾಮ 1/√42. ಓಕೆ. ಅವರು ಕೇಳಿದೇನು ಡೈರೆಕ್ಷನ್ ಕೊಸೈನ್ಸ್ ಆಫ್ ಸೈಡ್ಸ್ ಆಫ್ ದ ಟ್ರಯಾಂಗಲ್ ಅಂತ ಕೇಳಿದ್ರು. 3 ಸೈಡ್ ಇದ್ದಾವೆ, 3 ಡೈರೆಕ್ಷನ್ ಕೊಸೈನ್ ಸಿಕ್ಕಿದೆ. ಒಂದಿದು ಇನ್ನು 2 ಇಲ್ಲಿದ್ದಾವೆ. ಕರೆಕ್ಟಾ? ಸೊ ಸ್ವಲ್ಪ ಏನಂದರೆ ಕಾನ್ಸೆಪ್ಟ್ ನೀಟಾಗಿ ಗೊತ್ತಿದ್ರೆ ಎಲ್ಲ ಕ್ಯಾಲ್ಕುಲೇಷನ್ಸು ಈಸಿಯಾಗಿ ಮಾಡ್ಬೋದು. ಇಲ್ಲ ಅಂತಂದರೆ ಭಾಳ ಡಿಫಿಕಲ್ಟ್ ಆಗುತ್ತೆ. ಓಕೆ. ಸೊ ಐ ಹೋಪ್ ಸೊ ಅರ್ಥ ಆಗಿದೆ ವಿಡಿಯೋ ನಿಮಗೆ. ಆ್ಯಂಡ್ that's all. So if you find the video helpful, just as I always tell you, please video find helpful ಆಗಿದೆ ಅಂದರೆ ದಯವಿಟ್ಟು ಬೇರೆಯವರಿಗೂ ಶೇರ್ ಮಾಡಿಬಿಟ್ಟು ಹೆಲ್ಪ್ ಮಾಡಿ. ಓಕೆ. ನಿಮ್ಮ ಕಾಮೆಂಟ್ಸು, ನಿಮ್ಮ ಶೇರು, ನಿಮ್ಮ ಲೈಕ್ಸು, ದೀಸ್ ಆರ್ ದ ಥಿಂಗ್ಸ್ ದಟ್ ಮೋಟಿವೇಟ್ ಮೀ ಟು ಕೀಪ್ on teaching. Okay, to continue this one. Okay, this is my passion actually. So ಅದನ್ನು ಕಂಟಿನ್ಯೂ ಇಟ್ಕೋಬೇಕು ಅಂತ ಅಂದರೆ ಇಟ್ಸ್ ಯೋರ್ ಕಾಮೆಂಟ್ಸ್ ದಟ್ ವಿಲ್ ಮೋಟಿವೇಟ್ ಮೀ. ಓಕೆ. ಸೊ ಮೇಕ್ ಶೂರ್ ಯು ಡೋಂಟ್ ಲೆಟ್ ಮಿ ಡೌನ್, ರೈಟ್? ಆ್ಯಂಡ್ ಎಕ್ಸಾಮ್ಸ್ ಆರ್ ವೆರಿ ಕ್ಲೋಸ್ ಆ್ಯಕ್ಚುಲಿ ಫಾರ್ ಫ್ಯೂ ಪೀಪಲ್, Karnataka side especially. So all the very best for your exams as well, and do well. That's it. So thank you so much. Istena, I hope so. And whatever is there, please let me know in the comment section. Okay. So that's all for today. Thank you so much. God bless you.